औकात से पहले और ज़रूरत से ज़्यादा ಜಿಂದಗಿ में कुछ नहीं मिलता ಅಂತಾರೆ. ಈಗ 45 ದಾಟ್ ನಂದು, ಸೊ ನನಗೆ ಎಷ್ಟು ವರ್ಷ ಉಳ್ಕೊಂಡಿದೆ ಅಂತಂದಾಗ ನನಗೆ ಸೂರ್ಯಾಸ್ತ ಕಾಣಿಸ್ತು. ದುಡ್ಡಿದ್ರೆ ಹವರ್ಯು ಅಂತಾರೆ, ದುಡ್ಡಿಲ್ಲ ಅಂದ್ರೆ ಓವರ್ಯು ಅಂತಾರೆ. ಯೋಗ ಇರೋ ತನಕ ಅದು ನಮ್ಗೆ ಗೊತ್ತಾಗಲ್ಲ. ಯೋಗ ಬರಬೇಕಾಗತ್ತೆ. ದುಡ್ಡು ಇದ್ದಾಗೆ ನನ್ನ ಮನಸ್ಥಿತಿ ಬೇರೆ, ದುಡ್ಡು ಇಲ್ಲದಾಗ ಮನಸ್ಥಿತಿ ಬೇರೆ. ಈ ಒಂದು ಲೆಸನ್ಸ್ ಏನಿದೆಯಲ್ಲ, ಇದು ದುಡ್ಡಿನ ಬಗ್ಗೆ ಆ್ಯಕ್ಚುಲಿ ಚಿಕ್ಕಂದಲ್ಲೇ ಶುರು ಆಗಬೇಕು. ನಮಗೆಲ್ಲ ಶುರು ಆಗಲಿಲ್ಲ. ನಮಗೆ ಬುದ್ಧಿಯಲ್ಲಿ ಅವಾಗ ಲೈಫಲ್ಲಿ ಅಷ್ಟೊಂದು ರಿಟರ್ನ್ ನೋಡಿಲ್ಲ. 54,000 ರಿಟರ್ನ್ ಕೊಟ್ಟಿದ್ದೀನಿ, ಇನ್ನೊಂದು ತಿಂಗಳಿಗೆ 15,000 ರಿಟರ್ನ್ ಕೊಟ್ಟಿದ್ದೀನಿ, 30,000 ರಿಟರ್ನ್ ಕೊಟ್ಟಿದ್ದೀನಿ. ಅವ್ರು ಅದನ್ನ ನೋಡಿಲ್ಲ. ಸೊ ಹಿ ವಾಸ್ ಹ್ಯಾಪಿ. ನಾನು ಈ ಟಿವಿನಲ್ಲಿ ಕೆಲಸ ಮಾಡಿದೆ, ಟಿವಿ ನಲ್ಲಿ ಕೆಲಸ ಮಾಡಿದೆ, ಸುವರ್ಣ ನ್ಯೂಸಲ್ಲಿ ಮಾಡಿದೆ, ಮತ್ತು TV5, ಕಸ್ತೂರಿ ನ್ಯೂಸ್, ಈ ಥರ ನಾನು ಕೆಲಸ ಮಾಡಿದ್ದೀನಿ. ಆಮೇಲೆ ದುಡ್ಡು ಈಸ್ ನೆವರ್ ಎನಫ್. ನೀವು ಎಷ್ಟೇ ಇರಲಿ ದುಡ್ಡು ಖರ್ಚು ಮಾಡೋಕೆ ದಾರಿ ಸಿಗ್ತಾನೆ ಇರುತ್ತೆ. ಓಕೆ, ಹೆಂಡತಿ ಬರ್ತಾಳೆ ಮನೆಗೆ, ಮುಗೀತಲ್ಲ ವಿಷಯ. ಅದು ದೊಡ್ಡ ವೆಲ್ತೆ ಅಲ್ಲ ಮನೋಜ್ ಅವರೇ? ಡೆಫಿನೆಟ್ಲಿ ಸರ್. ದುಡ್ಡು ನಿಮಗೆ ಎಲ್ಲವನ್ನು ಬೈ ಮಾಡೋಕ್ಕಾಗಲ್ಲ. ಹ್ಯಾಪಿನೆಸ್ ಆಗಲಿ ಆ ಥರದ್ದು ಎಲ್ಲ ಬೈ ಮಾಡೋಕ್ಕಾಗಲ್ಲ. ಆದರೆ ಬೇಜಾರಾದಾಗ ಕಾರಲ್ಲಿ ಕೂತ್ಕೊಂಡು ಅಳಿ, ಸೈಕಲ್ ಮೇಲೆ ಕೂತ್ಕೊಂಡು ಅಳಬೇಡಿ. ಅಂದರೆ ದುಡ್ಡು ಮಾಡಿ ಅಂತ. ನಾನು ಆ್ಯಕ್ಚುಲಿ ತುಂಬ ಜನ ಈ ಥರ ಪಾಡ್ಕಾಸ್ಟ್ ಕರೀತಾರೆ. ಆ್ಯಕ್ಚುಲಿ ಸ್ವಲ್ಪ ಬೋರ್ ಆಗುತ್ತೆ. ಬಟ್ ನನಗೆ ನಿಮ್ಮ ಕರೆದ ನಾ ಯಾಕೆ ಬಂದೆ ಅಂತಂದರೆ, ಅಲ್ಲಿ ಫೈನಾನ್ಸ್ ಬಗ್ಗೆ ನಾನು ಲೈಫಲ್ಲೇ ಮಾತಾಡಿಲ್ಲ. ಇದೇ ಫಸ್ಟ್ ಟೈಮ್ ಮಾತಾಡ್ತಿರೋದು ನನ್ನ ಫಿನಾನ್ಸ್ ಬಗ್ಗೆ. ಆಮೇಲೆ ನಿಮ್ಮ ಜೊತೆ ಒಂದು 10 ನಿಮಿಷ ಕೂತ್ಕೊಂಡ್ರೆ ಒಂದು ಸ್ವಲ್ಪ ಏನೋ ಒಂದು ಲೆಸನ್ ಸಿಗುತ್ತೆ ಅನ್ನೋದೊಂದು ಸ್ವಾರ್ಥ ಕೂಡ. 20, 21, 22 ವಯಸ್ಸಿಂದ ಶುರು ಮಾಡಿ 30, 35 ತನಕ ನಾವು ಯಾವ ಥರ ಝೂಮಲ್ಲಿ ಇರ್ತೀವಿ ಅಂತಂದರೆ, ಜಗತ್ತೇ ನಾವು. ನಾನು ಒಂದು ಕಾಲಕ್ಕೆ ಹೆಂಗಿದ್ದೆ ಅಂದರೆ, ಹುಚ್ಚಿನ ಥರ ಇದ್ದೆ. ನಾನು ಬೆಳಗ್ಗೆ ಎದ್ರೆ ಕಂಪ್ಯೂಟರ್ ಎದುರುಗಡೆ ಕೂತಿದ್ದೆ, ಸ್ಟಾಕ್ ಮಾರ್ಕೆಟ್ ನೋಡ್ತಿದ್ದೆ, ಬರೀ ಅದೇ ಕಂಪ್ಲೀಟ್ ಮುಗಿಯೋ ತನಕ ಅದರಲ್ಲೇ ಇರ್ತಿದ್ದೆ. ಆಮೇಲೆ ಸಿಗರೆಟ್ಸ್ ಎತ್ತಿದ್ದೆ, ಆಮೇಲೆ ಎಣ್ಣೆ ಹೊಡಿತಿದ್ದೆ ಅಂತ ಹೇಳಿದರು. ನೀವು ಇಷ್ಟು ಬೇಗ ಈ ಒಂದು ರಿಯಲೈಸೇಷನ್ ಆಗಿದ್ದು ಹೆಂಗೆ? ಸ್ಕೂಲ್ ಫೀಸ್ ಕಟ್ಟೋದಕ್ಕೆ, ಕಾಲೇಜ್ ಫೀಸ್ ಕಟ್ಟೋದಕ್ಕೂ ದುಡ್ಡೇ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಸೊ ನೀನು ಹಿಮಾಲಯದಲ್ಲಿ ಕೂತ್ಕೊಂಡ್ರು ನೀನು ಲಕ್ಷ ಸಂಪಾದನೆ ಮಾಡ್ಬೋದು. ಇದನ್ನು ನೀವು ಆಳವಾಗಿ ಅಧ್ಯಯನ ಮಾಡಿ ಕಲಿಬೇಕು ಅಂದರು. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002006. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ನಮಸ್ತೆ ಕರ್ನಾಟಕ, ದುಡ್ಡು ಮಾಡೋಣ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಸ್ಪೆಷಲ್ ಅತಿಥಿ ಇದ್ದಾರೆ. ಮೀಡಿಯಾ ಜಗತ್ತಿನಲ್ಲಿ ತುಂಬಾ ಹೆಸರುವಾಸಿಯಾಗಿದ್ದಾರೆ ಗೌರಿ ಶಕ್ಕಿ ಸರ್. ಅಂಡ್ ಗೌರಿ ಶಕ್ಕಿ ಸ್ಟುಡಿಯೋದಲ್ಲೂ ಸಹ ಸರ್ನ ನೋಡಿರ್ತೀರಾ. ಇವತ್ತು ಸರ್ರಿಂದ ಒಂದು ಫಿನಾನ್ಷಿಯಲ್ ನಾಲೆಜ್ನ ತಿಳ್ಕೊಳ್ಳೋಣ. ಸೊ ಸರ್ರು ಸಹ ಒಂದು ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಒಂದು ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡಿರ್ತಾರೆ. ಡೆಫಿನೆಟ್ಲಿ ಅವ್ರ ಚಾನಲ್ ಸಹ ತುಂಬ ನೋಡಿದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಮನೋಜ್ ಅವರೇ. ನಮಸ್ಕಾರ TD ಕನ್ನಡ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಈ ಒಂದು ಪಾಡ್ಕಾಸ್ಟ್ ಮೇನ್ ಗುರಿ ಸರ್, ದುಡ್ಡು ಮಾಡೋಣ ಅಂದ್ರೆ ದುಡ್ಡು ಮಾಡೋದಕ್ಕೆ ದುಡ್ಡಿಂದ ದುಡ್ಡು ಮಾಡ್ಬೇಕನ್ನೋದು ನನ್ನ ಒಂದು ಮಾತು. ದುಡ್ಡಿಂದ ದುಡ್ಡು ಮಾಡ್ಬೋದಾ, ಆ ಪ್ರಶ್ನೆಗೆ ಉತ್ತರ ನನಗೆ ನಿಮ್ಮ ಕಡೆಯಿಂದ ಬೇಕಾಗಿದೆ ಸರ್. ಸ್ನೇಹಿತರೆ, ಮೊದಲನೇದಾಗಿ ನನ್ನ ಬಗ್ಗೆ ನಾನು ಹೇಳಬೇಕು ಅಂದರೆ, ಮನೋಜ್ ಸರ್ ಹೇಳಿದ ಹಾಗೆ ನಾನು ಗೌರಿ ಶಕ್ಕಿ ಅಂತ. ಮುಂಚೆ ನಾನು ಸುಮಾರು ಒಂದು 20 ವರ್ಷಗಳ ಕಾಲ ಜರ್ನಲಿಸ್ಟ್ ಆಗಿದ್ದೆ. ಸಿನಿಮಾ ಜಗತ್ತಿನ ಬಗ್ಗೆ ನನಗೆ ವಿಶೇಷವಾದ ಆಕರ್ಷಣೆ. ಹೀಗಾಗಿ ನಾನು ಸಿನಿಮಾ ಕೂಡ ಮಾಡಿದೆ. ಒಂದು ಸಿನಿಮಾ ಮೈ ಡಾರ್ಲಿಂಗ್ ಅಂತ ನಿರ್ದೇಶನ ಮಾಡಿದೆ, ಮತ್ತು ಒಂದಷ್ಟು ಸಿನಿಮಾಗಳನ್ನ ಆ್ಯಕ್ಟ್ ಮಾಡಿರೋದು, ಬರೆದಿರೋದು ಎಲ್ಲ ಇದೆ. ಆದರೆ ಈ ಸಿನಿಮಾ ಜಗತ್ತು, ಜರ್ನಲಿಸಮ್ಮು, ಈ ಪ್ಯಾಷನ್ನು ಅಂತ ನಾವು ಯಾರು ಇರ್ತಾರಲ್ಲ, ಇಂಥವ್ರಿಗೆ 99% ದುಡ್ಡಿನ ಬಗ್ಗೆ ಏನೂ ಅರಿವಿರಲ್ಲ. ಯಾಕೆಂದರೆ ಅವರು ಅದೊಂದು ಜಗತ್ತು ಬಿಟ್ಟು ಏನೂ ಇಲ್ಲ ಅನ್ನೋ ಥರನೇ ಬದುಕಿರ್ತಾರೆ. ಮತ್ತು ಅವ್ರಿಗೆ ಅದರಿಂದ ಎಷ್ಟು ಬಂದರೂ ಅದು ಖುಷಿ, ಒಂದು ಹಂತಕ್ಕೆ, ಒಂದು ಟೈಮಲ್ಲಿ ಅದೇ ಖುಷಿ ಕೊಡ್ತಾ ಇರುತ್ತೆ. 20,000 ಬಂತು ಸಂಬಳ, 25,000 ಬಂತು, 30,000 ಬಂತು, ಹ್ಯಾಪಿಯಾಗಿರ್ತಾರೆ. ಯಾಕಂದ್ರೆ ಬಾಡಿಗೆ ಕಟ್ತೀವಿ, ಮಕ್ಕಳು ನೋಡ್ಕೋತೀವಿ, ಫ್ಯಾಮಿಲಿ ನೋಡ್ಕೋತೀವಿ, ಅಷ್ಟು ಸಾಕು ಅನ್ನೋ ಥರ ಇರುತ್ತೆ. ಬಟ್ ಆ್ಯಕ್ಚುಲಿ ನನಗೆ ದುಡ್ಡಿನ ಬಗ್ಗೆ ಗೊತ್ತಾಗಿದ್ದು ಯಾವಾಗ ಅಂತಂದರೆ, 2 ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದೇನೆಂದರೆ, ನಾನು ಜಾಬೆಲ್ಲ ಬಿಟ್ಟೆ, ಸಿನಿಮಾ ಮಾಡಿದೆ. ಸಿನಿಮಾ ಅಷ್ಟು ಚೆನ್ನಾಗಿ ಹೋಗಲಿಲ್ಲ. ಆಮೇಲೆ ನನಗೆ 40 ದಾಟಿತು ವಯಸ್ಸು. ದಾಟಿ ಒಂದು ಸ್ವಲ್ಪ ವರ್ಷ ಆದಮೇಲೆ ನಾನು ಒಂದು ಸಲ ಮನೇಲಿ ಇದ್ದಾಗ, ಈಗ 45 ದಾಟ್ ನಂದು, ಸೊ ನನಗೆ ಎಷ್ಟು ವರ್ಷ ಉಳ್ಕೊಂಡಿದೆ ಅಂತಂದಾಗ ನನಗೆ ಸೂರ್ಯಾಸ್ತ ಕಾಣಿಸ್ತು. ಅಂದರೆ ಬದುಕಿನ ಸೂರ್ಯಾಸ್ತ ಅಲ್ಲ, ಕರಿಯರ್ ಸೂರ್ಯಾಸ್ತ. ಅಂದರೆ ದೂರದಲ್ಲಿದೆ. ನಂಗೆ ಅವಾಗ ಅರ್ಥ ಆಯಿತು, ನಾನು ಚಿಕ್ಕವನು ಅಂದ್ಕೊಂಬಿಟ್ಟಿದ್ದಿಲ್ಲ, ಇಷ್ಟು ವಯಸ್ಸಾಗ್ಬಿಟ್ಟಿದೆ ನನಗೆ. ಇನ್ನೊಂದು 15 ವರ್ಷದಲ್ಲೋ 12 ವರ್ಷದಲ್ಲೋ ನಾನು ಮುಗಿದೋಗುತ್ತಲ್ಲ ಅಂತ ನನಗೆ ಅಂದಾಗ, ಅವಾಗ ನಾನು ಸೀರಿಯಸ್ಸಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಸೊ ದಟ್ ಈಸ್ ಒನ್ ಇನ್ಸ್ಟೆನ್ಸ್. ಎರಡನೇದು, ನನಗೆ ಆ ಟೈಮಲ್ಲಿ ಯಾರು ನೆನಪು ಬಂದರು ಅಂದರೆ, ಹೇಳಬೇಕು ಅಂದರೆ ನಿಜವಾಗ್ಲೂ ನಂಗೆ ಭರತ್ ಚಂದ್ರ ಅವ್ರು ನೆನಪಿಗೆ ಬಂದರು. ಓಕೆ, ನಿಮಗೆ ಭರತ್ ಚಂದ್ರ ಅವ್ರು ಗೊತ್ತಿರ್ತಾರೆ. ಈ ಕ್ಷೇತ್ರದಲ್ಲಿ ಅವರು ತುಂಬ ಕೆಲಸ ಮಾಡಿದ್ದಾರೆ. ಅವರು TV9ನಲ್ಲಿ, ಅವಾಗ ನಾನು TV9 ಅವ್ರು ಬಂದಾಗೆಲ್ಲ ಮಾತಾಡ್ತಾಯಿದ್ರು, ನಿಮ್ಮ ಥರನೇ ಶೇರ್ಸು, ಸ್ಟಾಕ್ಸು ಇನ್ವೆಸ್ಟ್ ಮಾಡಿ, ಬಾಕ್ಸ್ಗಳನ್ನ ಮಾಡ್ಕೊಳ್ಳಿ, ಒಂದು ಬಾಕ್ಸ್ ಇದಕ್ಕೆ ಇಟ್ಕೊಳ್ಳಿ, ಒಂದು ಬಾಕ್ಸ್
ನಾವು ಸುಮ್ಮನೆ ಕೇಳಿಕೊಂಡು ಆಯಿತು ಸರ್ ಅಂತ ಹೇಳಿ ಹೋಗೋದು ಅಷ್ಟೇ. ಒಂದು ನಯಾ ಪೈಸೆ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ. ಒಂದು ಅಂದರೆ ಅದು ದುಡ್ಡಿರೋರು ಅಷ್ಟೇ ಮಾಡೋಕ್ಕೆ ಸಾಧ್ಯ, ತುಂಬ ದುಡ್ಡಿರಬೇಕು ಅನ್ನೋದೊಂದು ಇತ್ತು. ಎರಡನೇದು ಸಂಬಳ ಬರ್ತಾ ಇದೆಯಲ್ವಾ ತಿಂಗಳ ಏನು ಟೆನ್ಷನ್ ಯಾಕೆ ಅನ್ನೋ ಥರ ಇತ್ತು. ಬಟ್ ಈಗ 45 ದಾಟಿ 47 48 ಈ ರೇಂಜಿಗೆ ಬರ್ತಿರ್ಬೇಕಾದ್ರೆ ಓಹೋ ಐ ಹ್ಯಾವ್ ಟು ಥಿಂಕ್ ಅಂತ ಹೇಳಿ ನಾನು ಅದೇ ಟೈಮಲ್ಲಿ ನಾನು ಗೌರಿ ಶಕ್ಕಿ ಸ್ಟುಡಿಯೋ ಶುರು ಮಾಡಿದೆ. ಭರತ್ ಚಂದ್ರ ಅವ್ರು ಮತ್ತೊಂದು ಸಲ ಬಂದರು, ನೀವು ಬಂದ್ರಿ, ನಿಮ್ಮ ಥರ 10 ವ್ಯಕ್ತಿಗಳು ಬಂದರು. ಸೊ ಅದು ಹೆಂಗೆ ಅಂದರೆ ಒಂದು ಮಾತಿದೆ ಏನಂದರೆ ಔಕಾತ್ ಸೆ ಪೆಹಲೆ ಅವ್ರ ज़रूरत से ज़्यादा ಜಿಂದಗಿ में कुछ नहीं मिलता ಅಂತಾರೆ. ಅಂದರೆ ನಮ್ಮ ಯೋಗ್ಯತೆ ಅಥವಾ ನಮ್ಮ ಯೋಗ ಇರೋ ತನಕ ಅದು ನಮ್ಗೆ ಗೊತ್ತಾಗಲ್ಲ, ಯೋಗ ಬರಬೇಕಾಗತ್ತೆ. ನಾನು ಹಂಗೆ ಅಂದ್ಕೊಂಡಿರೋದು. ಸೊ ನನಗೆ ಅಂದರೆ ಆ ಒಂದು ಝರೂರತ್ ಬಂತು ನನಗೆ ದುಡ್ಡಿಂದು. ಆ ಟೈಮಲ್ಲಿ ಕರೆಕ್ಟಾಗಿ ನನಗೆ ನೀವು ಸಿಕ್ಕ್ರಿ, ನಿಮ್ಮ ಥರ ವ್ಯಕ್ತಿಗಳು ಸಿಕ್ಕರು. ಆಮೇಲೆ ನನಗೆ ಇದು ವಯಸ್ಸಾಗ್ತಾಯಿದೆ ಅನ್ನೋದು ಅರಿವು ಬಂತು. ಆಮೇಲೆ ನಾನು ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಶುರು ಮಾಡಿದೆ. ರಿಟೈರ್ಮೆಂಟಿಗೆ ಏನು ಮಾಡಬೇಕು, ಮನೆ ತೊಗೊಂಡೆ. ಓಕೆ, ಆಮೇಲೆ ಒಂದು ಕಂಪ್ನಿ ಕಟ್ಟಬೇಕು, ಓಕೆ, ಸಂಬಳ ಕೊಡಬೇಕು. ನಾನು ಸಂಬಳ ತೊಗೋತಿದ್ದೆ ಮುಂಚೆ, ನಾನೀಗ 16-17 ಜನರಿಗೆ ಸಂಬಳ ಕೊಡ್ತೀನಿ. ಅದಕ್ಕೇನು ಮಾಡಬೇಕು, ಸೊ ಹೇಗೆ ಉಳಿಸ್ಬೇಕು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಈಗ ಒಂದು ಹಂತಕ್ಕೆ ಒಂದು ಸಣ್ಣ ಸಮಾಧಾನದ ನಿಟ್ಟುಸಿರು. ಇನ್ನೂ ಫುಲ್ ಸಮಾಧಾನ ಇಲ್ಲ, ಒಂದು ಸಣ್ಣ ಸಮಾಧಾನ ಇದೆ. ಸರ್ ಇನ್ನೊಂದು ಇನ್ಸ್ಟೆಂಟ್ ದುಡ್ಡಿನ ಬಗ್ಗೆ ಮಾತಾಡ್ಬೇಕಾದ್ರೆ, ಸೊ ದುಡ್ಡಿದ್ರೆ ಹೌ ಅಂತಾರೆ, ದುಡ್ಡಿಲ್ಲ ಅಂದರೆ ಹೂ ಅಂತಾರೆ. ಕರೆಕ್ಟ್. ಆ ಥರ ಆ ಶೋಷಣೆ ನಿಮ್ಮ ಲೈಫಲ್ಲೂ ಏನಾದ್ರು ಒಂದು ಘಟನೆ ನಡೆದಿದೆಯಾ? ದುಡ್ಡಿಂದ ನಿಮ್ಮನ್ನು ಹಳ್ದು ಏನಾದ್ರು ತೂಗಿದಾರ ನಿಮ್ಮನ್ನು? ನನಗೆ ಆ ಥರ ಯಾವುದೂ ನೆನಪಿಗೆ ಬರ್ತಾ ಇಲ್ಲ. ಯಾಕೆಂದರೆ ಒಂದು ನೀವು ಹೇಳಿದ್ದು ದುಡ್ಡಿಲ್ಲ ಅಂದರೆ ಬೇರೆಯವರು ನಮ್ಮನ್ನು ಅಳಿಯೋಕ್ಕಿಂತ ಮುಂಚೆ ನಮ್ಮನ್ನು ನಾವೇ ಅಳ್ಕೊಂಡ್ಬಿಡ್ತೀವಿ ಅಲ್ವಾ. ಸೊ ಹೀಗಾಗಿ ಬೇರೆಯವರು ನಮ್ಮನ್ನು ಹೇಗೆ ನೋಡಿದ್ರು ನಮ್ಗೆ ಅನಿಸ್ತಾ ಇರುತ್ತೆ ಅವ್ರು ನಮ್ಮನ್ನು ಸರಿಯಾಗಿ ಟ್ರೀಟ್ ಮಾಡ್ತಾ ಇಲ್ಲ, ನಮ್ಮ ಹತ್ರ ದುಡ್ಡಿಲ್ಲ ಅದಕ್ಕೆ ಅವ್ರು ಹಿಂಗೆ ಮಾಡ್ತಾರೆ ಅಂತ ಅನ್ಕೋತೀವಿ. ಯಾಕೆಂದರೆ ನಮ್ಮಲ್ಲೇ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಶುರು ಆಗ್ಬಿಟ್ಟಿರುತ್ತೆ. ಸೊ ಅದು ನನಗೆ ತುಂಬ ಸಲ ಹಂಗಾಗಿದೆ. ದುಡ್ಡಿದ್ದಾಗೆ ನನ್ನ ಮನಸ್ಥಿತಿ ಬೇರೆ, ದುಡ್ಡಿಲ್ಲದಾಗ ಮನಸ್ಥಿತಿ ಬೇರೆ. ದುಡ್ಡಿದ್ದಾಗ ಖುಷಿ, ಬ್ಯಾಂಕ್ ಅಕೌಂಟಲ್ಲಿ ದುಡ್ಡಿದ್ರೆ ಓಕೆ ಒಂದು ಖುಷಿ ಇರುತ್ತೆ. ಅದು ಡ್ರೈ ಆಗ್ತಾ ಬಂದಂಗೆಲ್ಲ ಸ್ಟ್ರೆಸ್ ಶುರು ಆಗುತ್ತೆ. ಸೊ ಅದು ನಾನು ಐ ಹ್ಯಾವ್ ಅಂಡರ್ಸ್ಟುಡ್ ಏನೋ ನಾನೊಂದು ಅದಕ್ಕೆ ಒಂದು ಪ್ರೈಸ್ ಕೊಟ್ಟು ಕಲ್ತಿದ್ದೀನಿ, ಹಾಗೆ ಕಲ್ತಿಲ್ಲ. ಪ್ರೈಸ್ ಹೆಂಗೆ ಕೊಟ್ಟಿದ್ದೀನಿ ಅಂತಂದರೆ ನನ್ನ ಹತ್ರ ದುಡ್ಡಿಲ್ದಿರೋಂಥ ಸ್ಥಿತಿ ಬಂತು, ಅದು ಪ್ರೈಸ್ ನಾನು ಕೊಟ್ಟಿರೋದು. ಆಮೇಲೆ ಅನ್ನಿಸ್ತು ದಿಸ್ ಇಸ್ ನಾಟ್ ದ ವೇ. ಆಮೇಲೆ ಇನ್ನೊಂದೇನಾದ್ರು ನಾನು ಪಾಠ ಕಲ್ಕೊಂಡಿರೋದು, ಈಗ ನಮ್ದು ಏನೋ ಕನಸಿರುತ್ತೆ, ನನ್ನ ಕನಸಿಗೋಸ್ಕರ ನನ್ನ ಫ್ಯಾಮಿಲಿ ಸಫರ್ ಆಗಬಾರ್ದು ಅಲ್ವಾ. ನಮಗೆ ಅವ್ರು ಮದುವೆ ಆಗಿರೋದು ಅಥವಾ ನಾನು ಅವಳಿಗೆ ಮದುವೆ ಆಗಿರೋದು ಒಂದು ಡಿಸೆಂಟ್ ಜಿಂದಗಿ ಮಾಡ್ತೀವಿ ಅಂಥೇಳಿ. ಇಲ್ಲ ನಂಗೆ ಅದು ಇಷ್ಟ ಇಲ್ಲ, ನಾನು ಇದನ್ನೇನೋ ಮಾಡ್ತೀನಿ ಅಂಥೇಳಿ ನಾನು ಅವ್ರನ್ನ ಸ್ಟ್ರೆಸ್ಸಿಗೆ ನೂಕೋದ್ರಲ್ಲಿ ಅರ್ಥ ಇಲ್ಲ. ಅದು ನಾನು ಅರ್ಥ ಆಯಿತು. ಸೊ ಹೀಗಾಗಿ ಅದು ಅರ್ಥ ಆದಮೇಲೆ ಒಂದಷ್ಟು ಕಲಿತಾ ಹೋದೆ. ಬಟ್ ದುಡ್ಡಿನ ವಿಚಾರದಲ್ಲಿ ಸಾಕಷ್ಟು ಪಾಠಗಳನ್ನ ಕಲ್ತಿದ್ದೀನಿ, ಏಟುಗಳನ್ನ ತಿಂದಿದ್ದೀನಿ. ಬಟ್ ಒಂದು ಏನಂದರೆ ನಮ್ಮ ಅದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಈ ಒಂದು ಲೆಸನ್ಸ್ ಏನಿದೆಯಲ್ಲ ಇದು ದುಡ್ಡಿನ ಬಗ್ಗೆ ಆ್ಯಕ್ಚುಲಿ ಚಿಕ್ಕಂದೆಲ್ಲ ಶುರು ಆಗಬೇಕು. ನಮಗೆಲ್ಲ ಶುರು ಆಗಲಿಲ್ಲ. ಈಗ ನಮ್ಮ ತಂದೆ ಒಬ್ಬ ಮಿಡ್ಲ್ ಕ್ಲಾಸ್ ಎಂಪ್ಲಾಯಿ, ಶುಗರ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ರು. ಅವ್ರು ಏನು ಹೇಳ್ತಿದ್ರು ಅಂದರೆ ಅವ್ರ ಬಾಯಲ್ಲಿ ಒಂದೇ ಬರ್ತಿತ್ತು, ದುಡ್ಡು ಬರ್ತಾ ಇದೆಯಲ್ಲಪ್ಪ ಸ್ವಲ್ಪ ಉಳಿಸ್ರಪ್ಪ ಅಂತಿದ್ರು ಅವರು. ಉಳಿಸಿ ಸ್ವಲ್ಪ ಉಳಿಸಿ. ನಮಗೆ ಬುದ್ಧಿಯಲ್ಲಿ ಅವಾಗ ಇದ್ದದ್ದೆಲ್ಲ. ಬಟ್ ಅವರು ಇನ್ವೆಸ್ಟ್ ಮಾಡಿ ಅಂತ ಹೇಳಿಲ್ಲ ನೋಡಿ, ಯಾಕಂದರೆ ಅವ್ರ ಲಿಮಿಟೆಡ್ ನಾಲೆಜ್, ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಉಳಿಸಿ ನಮ್ಮ ಬೋರಿಂಗ್ ಉಳಿಸೋದು, ತಿಂಗಳ 5,000 ಉಳಿಸ್ಬೇಕು, ಆಮೇಲೆ 1 ವರ್ಷ ಆದಮೇಲೆ ಅದು ಇಷ್ಟ ಆಗುತ್ತೆ, ಒಂದು ಬಡ್ಡಿ ಒಂದು 5% 3% ಬರುತ್ತೆ. ಅದ್ರಲ್ಲಿ ಏನು ಎಕ್ಸೈಟ್ಮೆಂಟ್ ಇರ್ತಿರಲಿಲ್ಲ. ಹೀಗಾಗಿ ಅದು ಅದು ಹಾಗೇ ಉಳಿತಾ ಬಂತು. ಬಟ್ ಈಗ ಸ್ವಲ್ಪ ಬುದ್ಧಿ ಬಂದಿದೆ. ಸರ್ ಇನ್ನೊಂದು ಪ್ರಶ್ನೆ ಸರ್, ಇವಾಗ ಲೆಟ್ಸೆ ನೀವೊಂದು ಕಾಸ್ಟ್ಲಿ ರೆಸ್ಟೋರೆಂಟ್ಗೆ ಹೋದ್ರಿ, ಮೋಸ್ಟ್ ಆಫ್ ದ ಬಡವರು ಮಿಡಲ್ ಕ್ಲಾಸ್ ಅವರು ರೈಟ್ ಸೈಡಲ್ಲಿ ನೋಡ್ತಾರೆ ಮೆನ್ಯೂ ಪ್ರೈಸ್ ಎಷ್ಟಿದೆ ಅಂತಾರೆ. ಸೊ ಡೆಫಿನೆಟ್ಲಿ ಅದು ಎಲ್ಲರ ಲೈಫಲ್ಲೂ ನಡೆದಿರುತ್ತೆ. ಸೊ ರೈಟ್ ಸೈಡ್ ನೋಡೋದು ಬಿಟ್ಟು ಲೆಫ್ಟ್ ಸೈಡ್ ನೋಡೋದು ಸ್ಟಾರ್ಟ್ ಮಾಡಿದ್ದು ನಿಮಗೆ ಯಾವಾಗ? ಅದು ಈ ಕಳೆದ ಒಂದು 2 ವರ್ಷ 3 ವರ್ಷದ ಹಿಂದೆ ಅಥವಾ 4 ವರ್ಷ ಆಗಿರ್ಬೇಕು ಅನಿಸುತ್ತೆ. ಅದಕ್ಕಿಂತ ಮುಂಚೆ ನಾನು ರೈಟ್ ಸೈಡೇ ನೋಡ್ತಿದ್ದೆ. ಓಕೆ, ಲೆಫ್ಟ್ ಸೈಡ್ ಆಮೇಲೆ ಬಟ್ ನನ್ನ ವೈಫು ಫಸ್ಟ್ ಲೆಫ್ಟ್ ಸೈಡೇ ನೋಡ್ತಿದ್ಲು. ಅವಳು ಬಾದರೇ ಮಾಡ್ತಿರ್ಲಿಲ್ಲ. ಅವಳಿಂದ ಒಂದಷ್ಟು ಪಾಠ ಕಲ್ತಿದ್ದೀನಿ. ಅಲ್ಲಿ ಹೋಗಿದ್ದೀವಿ ಅಂದರೆ ತಲೆ ಕೆಡಿಸ್ಕೊಬಾರ್ದು ಅಂತಿದ್ಲು ಅವಳು. ಹೋಗಿನ ಮುಂಚೆ ಯೋಚನೆ ಮಾಡಿ. ಬಟ್ ನಾನು ಹಾಗಲ್ಲ, ಇದು ಯಾವ್ದು ಕಡಿಮೆ ಇದೆ ನೋಡು, ಅದರಲ್ಲೇ ಯಾವ್ದು ಕಡಿಮೆ ಇದೆ ಇದನ್ನು ನಾನು ಮಾಡ್ತಿದ್ದೆ. ಈಗ ಒಂದು 3-4 ವರ್ಷಗಳ ಒಂದು ಸ್ವಲ್ಪ ಸ್ಟೆಬಿಲಿಟಿ ಬಂದು ಒಂದು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸು ಮತ್ತು ಫೈನಾನ್ಷಿಯಲಿ ಒಂದು ಸ್ವಲ್ಪ ಸ್ಟ್ರೆಂಗ್ದನ್ ಆದಮೇಲೆ ಈಗ ಐ ಆಮ್ ನಾಟ್ ಬಾದರಿಂಗ್ ರೈಟ್ ಸೈಡಲ್ಲಿ. ಲೆಫ್ಟ್ ಸೈಡಿಗೆ ಏನು ಇಷ್ಟ ಆಗುತ್ತೆ ಅಂತ ತಿನ್ನೋದು ಅನ್ನೋದು ಬಂದಿದೆ. ಸರ್ ದ ರಿಯಲ್ ಮೀನಿಂಗ್ ಆಫ್ ಫೈನಾನ್ಷಿಯಲ್ ಫ್ರೀಡಮ್ ಅಂದರೆ ನನ್ನ ಪ್ರಕಾರ ಆಗಲಿ, ಮೋಸ್ಟ್ ಆಫ್ ದ ದೊಡ್ಡ ವ್ಯಕ್ತಿಗಳ ಪ್ರಕಾರ
ನಾವು ಮಲಗಿದ್ರೂ ನಮ್ಮ ದುಡ್ಡು ದುಡಿತಾ ಇರಬೇಕು. ಸೊ ಅದನ್ನು ಫಿನಾನ್ಷಿಯಲ್ ಫ್ರೀಡಮ್ ಅಂತ ಕರೀತಾರೆ. ಸೊ ಆ ಥರ ನಾವು ಮಲಗಿದ್ರೂ ನಮ್ಮ ದುಡ್ಡು ದುಡಿತಾ ಇರಬೇಕಂದ್ರೆ ದೇರ್ ಹ್ಯಾಸ್ ಟು ಬಿ ನೀವು ತುಂಬ ನಾಲೆಜಬಲ್ ಆಗಿರಬೇಕು. ದುಡ್ಡನ್ನು ದುಡಿಸೋದಕ್ಕೆ ಪಾಠಗಳನ್ನು ಕಲಿಬೇಕು. ಆ ಪಾಠಗಳನ್ನು ನೀವು ಯಾವ ಹಂತದಲ್ಲಿ ಕಲ್ತ್ಕೊಬಂದ್ರಿ ಇವಾಗ ನಿಮ್ಮ ಜರ್ನಿ, ಬಿಕಾಸ್ ಈ ವಿಡಿಯೋ ನೋಡ್ತಾ ಇರೋ ತುಂಬ ಜನ ಯಂಗ್ಸ್ಟರ್ಸ್, ಯೂತ್ಸು ಗೌರಿ ಶಕ್ಕಿ ಸರ್ ಅವ್ರ ದುಡ್ಡನ್ನು ಹೆಂಗೆ ಮ್ಯಾನೇಜ್ ಮಾಡ್ತಾರೆ, ಅವ್ರ ದುಡ್ಡಿಂದ ಹೇಗೆ ದುಡಿಸ್ತಾ ಇದ್ದಾರೆ ಅನ್ನೋದು ಒಂದು ಪ್ರಶ್ನೆ ಮೂಡುತ್ತೆ. ಇವಾಗ ನಿಮ್ಮ ಹತ್ರ ಲೆಟ್ಸೆ ಒಂದು XYZ ಅಮೌಂಟ್ ಇದ್ದರೆ ಅದನ್ನು ಹೇಗೆ ನೀವು ಪ್ಲ್ಯಾನ್ ಮಾಡಿ ದುಡಿಸ್ತೀರಾ, ಯಾವ್ಯಾವ ಥರ ಅದನ್ನು ಒಂದು ಮಲಗಿದ್ರೂ ದುಡ್ಡು ದುಡಿಯುತ್ತಲ್ಲ ಅದನ್ನು ದುಡಿಸೋದಕ್ಕೆ ಏನೇನು ಮಾರ್ಗಗಳನ್ನು ಕಂಡುಹಿಡ್ಕೊಂಡಿದ್ದೀರಾ ಸರ್? ಭಾಳ ಒಳ್ಳೆ ಪ್ರಶ್ನೆ ಇದು. ಇದನ್ನ ನಾನು ಒಂದಷ್ಟು ವಿಚಾರ ಹೇಳ್ತೀನಿ ನನಗೆ ಸಂಬಂಧಪಟ್ಟಂತೆ, ಬಟ್ ಇದರಲ್ಲಿ ಏನು ತಪ್ಪುಗಳಿದೆ ಅಂತ ನೀವು ಹೇಳಿ ಆಮೇಲೆ, ಯಾಕಂದರೆ ನೀವು ಎಕ್ಸ್ಪರ್ಟ್ ಇದರಲ್ಲಿ. ಸೊ ನಾನು ಶುರು ಮಾಡಿದ್ದು ಮ್ಯೂಚುವಲ್ ಫಂಡಿಂದ, ಸಿಪ್ಪಿಂದ ಶುರು ಮಾಡಿದ್ದು. ಓಕೆ, ತಿಂಗಳ 5,000 ಹಾಕಿ 10,000 ಹಾಕಿ ಇದರಿಂದನೇ ಫಸ್ಟು ಶುರು ಮಾಡಿದ್ದು. ಆಮೇಲೆ ಸ್ವಲ್ಪ ನಾಲೆಜಬಲ್ ಆದಂಗೆ, ಸ್ವಲ್ಪ ರಿಸ್ಕ್ ತೊಗೊಳ್ಳೋ ಕೆಪಾಸಿಟಿ ಬಂದಮೇಲೆ ಸ್ಟಾಕ್ ಮಾರ್ಕೆಟಿಗೆ ಹೋಗಿ ಒಂದು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಅಲ್ಲೂ ಕೂಡ ತಿಂಗಳ ಹಾಕ್ಕೊಂಡು ಬರ್ತಾಯಿದ್ದೀನಿ. ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಮತ್ತು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ. ಇನ್ನೂ ಒಂದು ಆ್ಯಪ್ ಇದೆ, ಅವ್ರು ನನಗೆ ನಮ್ಮ ಒಬ್ಬ ಹಿತೈಷಿಯ ಮೂಲಕ ಪರಿಚಯ ಆಯಿತು. ಆ ಆ್ಯಪಲ್ಲಿ ನಾವು ದುಡ್ಡು ಹಾಕಬೇಕಷ್ಟೇ, ಅವರೇ ನಮ್ಮ ಪರವಾಗಿ ಟ್ರೇಡ್ ಮಾಡ್ತಾರೆ, ಮ್ಯಾನೇಜ್ ಮಾಡ್ತಾರೆ, ದುಡ್ಡನ್ನು ಮ್ಯಾನೇಜ್ ಮಾಡ್ತಾರೆ. ಸೊ ಅಲ್ಲೂ ಕೂಡ ಒಂದಷ್ಟು ನಾನು ದುಡ್ಡನ್ನು ಹಾಕಿದ್ದೀನಿ. ಇನ್ನೂ ಮಧ್ಯದಲ್ಲಿ ಏನು ಮಾಡಿದೆ ಅಂದರೆ, ನಾನು ನಮ್ಮ ತಂದೆಗೆ ಒಂದು ಸಲ ಫೋನ್ ಮಾಡಿದೆ. ಅಪ್ಪ, ಇದು ನೀವು ಏನು ಮಾಡ್ತಾಯಿದ್ದೀರ ದುಡ್ಡೆಲ್ಲ ಇಟ್ಕೊಂಡು ಅಂತ ಕೇಳಿದೆ. ಏನು ಅಂತ ಕೇಳಿದ್ರು ಅವರು. ಇಲ್ಲ, ಹಿಂಗೊಂದು ಆ್ಯಪ್ ಇದೆ, ನೀವು ನಂಗೆ ಕೊಡಿ. ನನಗೆ ಕೇಳೋಕ್ಕೆ ಭಯ ಮತ್ತು ಮುಜುಗರ ಎರಡೂ. ಅವ್ರ ದುಡ್ಡು ನಾನು, ಯಾಕಂದರೆ ನಂತರ ಅಷ್ಟೊಂದು ದುಡ್ಡು ಇರಲಿಲ್ಲ ಅವಾಗ ಅವರು, ನಮ್ಮ ತಂದೆ ನನ್ನ ಮೇಲೆ ಅವ್ರಿಗೆ 100%ಗಿಂತ ಜಾಸ್ತಿ ನಂಬಿಕೆ. ಆಯಿತು ತಗೋ ಅಂತಂದರು, ಕಳಿಸಿದ್ರು ದುಡ್ಡು. ಆ ದುಡ್ಡು ಮತ್ತು ನಾನು ಸ್ವಲ್ಪ ಸೇರಿಸಿ ಅದ್ರಲ್ಲಿ ಹಾಕಿ ಅವ್ರಿಗೆ ಪ್ರತಿ ತಿಂಗಳು ಅದರಲ್ಲಿ ಏನು ರಿಟರ್ನ್ ಬರುತ್ತಲ್ಲ ಅದನ್ನು ಪ್ರತಿ ತಿಂಗಳು ಕಳಿಸ್ತಾ ಇದ್ದೀನಿ. ಅವರು ಲೈಫಲ್ಲಿ ಅಷ್ಟೊಂದು ರಿಟರ್ನ್ ನೋಡಿಲ್ಲ. ಓಕೆ, ಒಂದು ತಿಂಗಳಿಗೆ ಅವ್ರಿಗೆ 54,000 ರಿಟರ್ನ್ ಕೊಟ್ಟಿದ್ದೀನಿ. ಇನ್ನೊಂದು ತಿಂಗಳಿಗೆ 15,000 ರಿಟರ್ನ್ ಕೊಟ್ಟಿದ್ದೀನಿ, 30,000 ರಿಟರ್ನ್ ಕೊಟ್ಟಿದ್ದೀನಿ. ಅವರು ಅದನ್ನು ನೋಡಿಲ್ಲ. ಸೊ ಹಿ ವಾಸ್ ಹ್ಯಾಪಿ. ಸೊ ಅದು ಮೂರನೇದು. ನಾಲ್ಕನೇದು ನಾನು ಏನು ಮಾಡಿದ್ದೀನಿ ಅಂತಂದರೆ, ಈಗ ಒಂದೂವರೆ ವರ್ಷದ ಹಿಂದೆ ನನ್ನ ಸ್ನೇಹಿತರ ಮೂಲಕ ಒಂದು ಲೇಔಟ್ ಪರಿಚಯ ಆಯಿತು. ಒಂದು ಒಳ್ಳೆ ಗ್ರೋತ್ ಇದೆ ಅಂತ ಗೊತ್ತಾಯಿತು. ಅಲ್ಲಿ ಒಂದು ಸ್ವಲ್ಪ ಕಡಿಮೆ ರೇಟಿಗೆ, ರೀಸನಬಲ್ ಆಗಿತ್ತು. ಅಂದರೆ ರೀಸನಬಲ್ ಇನ್ ದ ಸೆನ್ಸ್ ಕಂಪೇರಿಟಿವ್ಲಿ ಬೆಂಗಳೂರಲ್ಲಿ ತೊಗೊಳಕ್ಕಾಗಲ್ಲ ನಮಗೆ. ಸೊ ಸ್ವಲ್ಪ ಕಂಪೇರಿಟಿವ್ಲಿ ಕಡಿಮೆ ಇತ್ತು, ಅಲ್ಲಿ ಒಂದು ಇನ್ವೆಸ್ಟ್ ಮಾಡಿದ್ದೀನಿ. ಈ 4 ಥರ ಅಂದರೆ ಮ್ಯೂಚುವಲ್ ಫಂಡು, ಸ್ಟಾಕ್ಸು ಮತ್ತು ರಿಯಲ್ ಎಸ್ಟೇಟು. ಇನ್ನು ಮುಂದೆ ನಾನು ಅದನ್ನು ಇನ್ನೂ ಸ್ವಲ್ಪ ಮುಂದೆ ಹೋಗಿ ನಿಮ್ಮಂಥ ಒಂದು ಬುದ್ಧಿವಂತರು, ಪ್ರಜ್ಞಾವಂತರ ಒಂದು ಸಹಾಯ ತೊಗೊಂಡು ಅದನ್ನು ಮುಂದೆ ಇನ್ನೂ ಸ್ವಲ್ಪ ಗೋಲ್ಡಲ್ಲಿ ಮಾಡುವಂಥದ್ದು, ETF ಅಲ್ಲಿ ಮಾಡುವಂಥದ್ದು ಇರ್ಬೋದು. ಓಕೆ, ಈ ಥರದ್ದೆಲ್ಲ ಸಿಲ್ವರಲ್ಲಿ ಮಾಡುವಂಥದ್ದು ಅಥವಾ ಇನ್ನೂ ಬಾಂಡ್ಗಳಲ್ಲಿ ಮಾಡುವಂಥದ್ದು, ಇದೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಮನೋಜ್. ಡೆಫಿನೆಟ್ಲಿ ಸರ್. ಇವಾಗ ಅಸೆಟ್ ಕ್ಲಾಸ್ ಅಂತ ಬಂದವಾಗ ನಾನು ನೋಡ್ದಂಗೆ ತುಂಬ ಜನ ಇನ್ವೆಸ್ಟ್ ಮಾಡೋದು ಅವ್ರಿಗೆ ಗೊತ್ತಿರೋದು ಒಂದೇ, ಬಂಗಾರದ ಅಂಗಡಿಗೆ ಹೋಗಿ ಬಂಗಾರ ತೊಗೊಳ್ಳಿ, ಇಲ್ಲ ಒಂದು ಸೈಟ್ ತೊಗೊಂಡು ಮನೆ ಕಟ್ಟಿ, ಇಲ್ಲ LIC ಪಾಲಿಸಿ ತೊಗೊಳ್ಳಿ, ಇಷ್ಟೇ ದ ಆರ್ಥೋಡಾಕ್ಸ್ ಮೆಥಡ್ಸು ನನಗೆ ಗೊತ್ತಿರೋಂಗೆ. ಇಲ್ಲ ಭೂಮಿ ತೊಗೊಳ್ಳಿ. ಸೊ ಇದೇ ನಡೀತಾ ಇದೆ. ಸೊ ಈ ಒಂದು ಜನ್ರೇಷನಲ್ ಚೇಂಜ್ ಅಂದರೆ ಹೋಗ್ತಾ ನಿಮಗೂ ಗೊತ್ತಿದೆ, ರಿಯಲ್ ಎಸ್ಟೇಟ್ ಒಂದು ಸ್ಯಾಚುರೇಷನ್ ಪಾಯಿಂಟಿಗೆ ಬಂದುಬಿಡುತ್ತೆ. ಆಲ್ರೆಡಿ ಮೋಸ್ಟ್ ಆಫ್ ದ ಏರಿಯಾಸಲ್ಲಿ ಇವಾಗ ನಾವು ಕೂತಿರೋ ರಾಜಾಜಿನಗರಲ್ಲೂ ಸಹ ಆಲ್ಮೋಸ್ಟ್ ಸ್ಯಾಚುರೇಷನ್ ಪಾಯಿಂಟಿಗೆ ಬಂದುಬಿಟ್ಟಿದೆ. ಇದು ಲಾಸ್ಟ್ 2 ಇಯರ್ಸಿಂದ 22 ಸಾವಿರ ಅದೇ ರೇಂಜಲ್ಲಿದೆ. ಇದು ಮತ್ತೆ ನಿಮ್ಗೆ ಗೊತ್ತಿದೆ, ಒಂದು ಕಾಲದಲ್ಲಿ 1,000 ರೂಪಾಯಿ ಇದ್ದಿದ್ದು 20,000ಕ್ಕೆ ಬಂದಿದೆ. ಇವಾಗ 20,000 ರೂಪಾಯಿಂದ 20 ಲಕ್ಷಕ್ಕೆ ಹೋಗಲ್ಲ, ಅಟ್ಲೀಸ್ಟ್ 2 ಲಕ್ಷಕ್ಕೂ ಹೋಗೋ ಚಾನ್ಸ್ ತುಂಬ ಕಡಿಮೆ ಇದೆ. ಸೊ ಡೆಫಿನೆಟ್ಲಿ ಭೂಮಿ ಅನ್ನೋದು ಸ್ಯಾಚುರೇಷನ್ ಪಾಯಿಂಟಿಗೆ ಬಂದುಬಿಡುತ್ತೆ. ಆ್ಯಂಡ್ ಗೋಲ್ಡು ಲಾಸ್ಟ್ 1 ಇಯರಿಂದ ಡಬಲ್ ಆಗಿದೆ. ತುಂಬ ಜನ ಗೋಲ್ಡ್ ಅಂತ ಗೋಲ್ಡಿಂದ ಹೊರಡ್ತಾ ಇದ್ದಾರೆ. ಸಿಲ್ವರು ತುಂಬ ಆಲ್ಮೋಸ್ಟ್ ಡಬಲ್ ಆಗಿದೆ. ಸೊ ಎವ್ರಿ ಒನ್ ಇದೇ ಥರ ಜರ್ನಿ ಇರಲ್ಲ. ಸೊ ನನ್ನ ಪ್ರಕಾರ ಆಗಲಿ, ಎನಿ ಬಿಗ್ ಅನಲಿಸ್ಟ್ ಪ್ರಕಾರ, ಪ್ರಪಂಚದಲ್ಲಿ ವಾರ್ ಸಿಚುವೇಶನ್ನು, ಬ್ಯಾಡ್ ನ್ಯೂಸ್ ಇದ್ದವಾಗ ಗೋಲ್ಡು, ಈ ಪ್ರಿಷಿಯಸ್ ಮೆಟಲ್ಸ್ ಮೇಲಕ್ಕೆ ಹೋಗುತ್ತೆ. ಸೊ ಇದ್ರ ಬಗ್ಗೆ ನೀವು ನೋಡ್ದಂಗೆ ಸರ್, ನಿಮ್ಮ ಸರ್ಕಲಲ್ಲಿ, ನಿಮ್ಮ ಮೀಡಿಯಾ ಫೀಲ್ಡಲ್ಲಿ ಅವರು ದುಡ್ಡನ್ನ ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ? ಆ್ಯಂಡ್ ನೀವು ನೋಡಿರ್ತೀರ, ತುಂಬ ನಿಮ್ಮ ಫ್ರೆಂಡ್ ಸರ್ಕಲಲ್ಲೂ ಯಾವುದೋ ಒಂದು ಫೀಲ್ಡನ್ನ ಇಟ್ಕೊಳ್ತಾರೆ, ಹಣಕಾಸನ್ನು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿ ಅವ್ರು ಸಕ್ಸಸ್ಫುಲ್ ಆಗಿರ್ತಾರೆ. ಆ ಥರ ಒಂದು ಇನ್ಸಿಡೆಂಟ್ ಸರ್, ಅಪಾರ್ಟ್ ಫ್ರಮ್ ಸ್ಟಾಕ್ ಮಾರ್ಕೆಟು, ಈ ಮ್ಯೂಚುವಲ್ ಫಂಡ್ಸ್ ಬಿಟ್ಟು ಬೇರೆ ಫೀಲ್ಡಲ್ಲೂ ಸಕ್ಸಸ್ ಆಗಿರೋರು ಇದ್ದಾರಾ? ಆ ಫೀಲ್ಡ್ಗೂ ಈ ಫೀಲ್ಡ್ಗೂ ನಿಮಗೆ ಏನು ವ್ಯತ್ಯಾಸ ಅನ್ನಿಸ್ತಾ ಇದೆ? ಸ್ಟಾಕ್ ಮಾರ್ಕೆಟ್ ಫೀಲ್ಡ್ ಎಷ್ಟು ಬೆಸ್ಟು, ರಿಯಲ್ ಎಸ್ಟೇಟು ಅದರಲ್ಲಿ ಪ್ಲಸ್ಸು ಮೈನಸ್ ಏನು ಅನ್ನಿಸ್ತಾ ಇದೆ ನಿಮಗೆ? ನಾನು ಈಗ ನಾನು ETVನಲ್ಲಿ ಕೆಲಸ ಮಾಡಿದೆ, TV9 ಕೆಲಸ ಮಾಡಿದೆ, ಸುವರ್ಣ ನ್ಯೂಸಲ್ಲಿ ಮಾಡಿದೆ, ಮತ್ತು TV5, ಕಸ್ತೂರಿ ನ್ಯೂಸ್, ಈ ಥರ ನಾನು ಕೆಲಸ ಮಾಡಿದ್ದೀನಿ. ನಮ್ಮ ಕಲೀಗ್ಸು ರಂಗನಾಥು, ಜಯಪ್ರಕಾಶ್ ಶೆಟ್ಟಿ, ಹಮೀದು,
ಇವರೆಲ್ಲ ನನಗಿಂತ ತುಂಬ ಬುದ್ಧಿವಂತರು ಆ್ಯಕ್ಚುಲಿ. ಓಕೆ, ಅವರು ಸ್ವಲ್ಪ ಆದರೂ ಯೋಚನೆ ಮಾಡಿ, ನಾನು ಇಂಗ್ಲೀಷ್ ಲಿಟ್ರೇಚರ್ ಮಾಡ್ಕೊಂಬಂದಿದ್ದು. ಲಿಟ್ರೇಚರ್ ಸ್ಟೂಡೆಂಟ್ಗೆ ನಮ್ಗೆ ಈ ವಿಚಾರದಲ್ಲಿ ವ್ಯಾವಹಾರಿಕ ಬುದ್ಧಿ ಭಾಳ ಕಡಿಮೆ ಇರುತ್ತೆ. ನನಗೆ ನೆನಪಿದೆ, ನಾನು 2000 ಇಸ್ವಿನಲ್ಲಿ ಹೈದರಾಬಾದಲ್ಲಿದ್ದಾಗ ಮೊದಲನೇ ಬಾರಿಗೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಬಾಯಲ್ಲಿ ಶಬ್ದ ಬಂದದ್ದು ಜಯಪ್ರಕಾಶ್ ಶೆಟ್ಟಿಯವ್ರ ಬಾಯಲ್ಲಿ. ಅವ್ರು ಇನ್ವೆಸ್ಟ್ ಮಾಡ್ತಿದ್ರು ಅವಾಗ. ಇನ್ನೊಬ್ಬ ನಮ್ಮ ಫ್ರೆಂಡ್ ಇದ್ದರು, ಕೇಶವ್ ಅಂತ, ಗ್ರಾಫಿಕ್ ಡಿಪಾರ್ಟ್ಮೆಂಟಲ್ಲಿದ್ದರು. ಅವ್ರಿಗೂ ಅವ್ರು ಹೇಳಿದರು, ಅವರು ಒಂದು ಸ್ವಲ್ಪ ಇನ್ವೆಸ್ಟ್ ಮಾಡಿದರು. ಅವರಿಬ್ಬರು ಮಾತಾಡ್ತಾ ಇದ್ದದ್ದು ನಾನು ಸ್ವಲ್ಪ ಕೇಳಿಸ್ಕೊಂಡು ಅವ್ರು ಕೇಳಿದ್ದೀನಿ. ಯೋಚನೆ ಮಾಡಿ, 2001 ಇಸ್ವಿ ಅಂದರೆ 22 ವರ್ಷ ಆಗೋಯ್ತು, 23-24 ವರ್ಷ ಆಗೋಯ್ತು. ಅಕಸ್ಮಾತ್ ಅವಾಗ ಏನಾದರೂ ಒಳ್ಳೆ ಇನ್ವೆಸ್ಟ್ ಮಾಡಿ ಇಟ್ಕೊಂಡಿದ್ರೆ ಅವ್ರು ಎಷ್ಟೋ ಚೆನ್ನಾಗಿರುತ್ತೆ. ಈಗ ಟೈಟಾನ್ ಶೇರ್ ₹3 ಇತ್ತು, 3,500 ಸೊ ಎಷ್ಟು ಪಟ್ಟು. ಸೊ ಹಾಗೆ ಅದೇ ಫಸ್ಟ್ ಟೈಮ್ ಕೇಳಿದ್ದು. ಬಟ್ ಅವಾಗ ನಮಗೆ ಸಂಬಳ ಕಡಿಮೆ ಇತ್ತು. ಸಂಬಳ ಕಡಿಮೆ ಅನ್ನೋದಕ್ಕಿಂತ ಹೆಚ್ಚಾಗಿ ಶಿಸ್ತಿರಲಿಲ್ಲ ಮನೋಜ್ ಅವರೇ. ಬೇಸಿಕಲಿ ಡಿಸಿಪ್ಲಿನ್ ಅನ್ನೋದೇ ಇರಲಿಲ್ಲ ನನಗೆ. ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಂದರೆ ಇಷ್ಟು ದುಡ್ಡು ಬಂದರೆ 10,000 ಬರ್ತಾಯಿದೆ, ಇಲ್ಲ 8,000 ಬರ್ತಾಯಿದೆ. ಅವಾಗ 8,000 ಬರ್ತಿತ್ತು, 8,000-9,000 ಈ ಥರ ಬರ್ತಿತ್ತು. ಅದರಲ್ಲಿ ಬಾಡಿಗೆ ಹೋಗಿದ್ದು ₹600-700 ಹೋಗ್ತಿತ್ತು. ಮನೆಗೂ ಕಳಿಸೋದ ಒಂದು ಪ್ರಸಂಗ ಇರಲಿಲ್ಲ ನಮ್ಮ ಮನೇಲಿ. ಅವರೇ ನಾನು ಕೊಟ್ಟು ಕಳಿಸಿದ್ರು ನಾನು ರಜೆಗೆ ಹೋದಾಗ, ಅಂದರೆ ಲೀವ್ ತೊಗೊಂಡೋದಾಗ. ಆದರೂ ಒಂದು ಪೈಸೆ ದುಡ್ಡು ಇಳಿತಿರಲಿಲ್ಲ, ಯಾಕೆಂದರೆ ಒಂದು ಪ್ಲ್ಯಾನ್ ಅಂತ ಇರಲಿಲ್ಲ. ಒಂದು ಸಲ ಯಾರೊಬ್ಬರು ಬಂದರು, ಅವರು ಬಂದು ನೀವು LICನಲ್ಲಿ ಇನ್ವೆಸ್ಟ್ ಮಾಡಿ ಅಂದರು. ಆಯಿತು ಅಂತ ಮಾಡಿದೆ. ನೋಡಿ ಎಂಥ ಒಂದು ದಡ್ಡತನ ಇತ್ತು ಅಂತಂದರೆ, ಇನ್ವೆಸ್ಟ್ ಮಾಡಿದೆ. ಆಮೇಲೆ ನನ್ನ ಫೋನ್ ನಂಬರ್ ಚೇಂಜ್ ಆಯಿತು. ಓಕೆ, ನನಗೀಗ ಅದರದ್ದು ಪಾಲಿಸಿ ಹೆಸರು ನೆನಪಿಲ್ಲ. ಅದ್ರ ದುಡ್ಡು ಹಾಕಿದೆ ಒಂದು 4-5 ತಿಂಗಳು. ಆಮೇಲೆ ಬಂದಾಯಿತು. ಆಮೇಲೆ TV ನನಗೆ ಬಂದೆ. ಆಮೇಲೆ ಅದು ಈಗ ನನಗೆ ಗೊತ್ತೇ ಇಲ್ಲ, ನಾನು ಅದು ಎಲ್ಲಿದೆ ಅನ್ನೋದೇ ಗೊತ್ತಿಲ್ಲ ನನಗೆ, ಆ ಥರದ್ದು. ಸೊ ಹೀಗಾಗಿ ನಮ್ಮ ಇದರಲ್ಲಿ ನಾವೆಲ್ಲ ಬುದ್ಧಿವಂತರು ಆಗಿದ್ದು ಯಾವಾಗಂದರೆ TV9 ಬಂದಾಗ, ಬೆಂಗಳೂರಿಗೆ ಬಂದಾಗ ನಾವು ಕಾರ್ಯಕ್ರಮ ಶುರು ಮಾಡಿದ್ವಿ. ಆಮೇಲೆ ತುಂಬ ಜನ ಮೀಟ್ ಮಾಡೋಕ್ಕೆ ಶುರು ಮಾಡಿದ್ವಿ. ಆವಾಗ ಕಣ್ಣು ತೆರೀತು, ಈ ಥರ ಎಲ್ಲ ಇದೆ, ಹಿಂಗೆಲ್ಲ ಇದೆ ಅಂಥೇಳಿ. ಸೊ ನನ್ನ ಪ್ರಕಾರ ನಮ್ಮೆಲ್ಲ ಸ್ನೇಹಿತರು ಆ ಟೈಮಲ್ಲಿ ಒಂದು ಸ್ವಲ್ಪ ಬುದ್ಧಿವಂತರಾಗಿ ಒಂದಷ್ಟು ಇನ್ವೆಸ್ಟ್ಮೆಂಟು, ಲ್ಯಾಂಡು ಅಂದರೆ ಸೈಟು ಇದೆಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ದೇ ಆರ್ ವೆಲ್ ಟು ಡೂ ಆಗಿದ್ದಾರೆ ಒಂದು ಹಂತಕ್ಕೆ. ಬಟ್ ನನಗೆ ಈ ಎರಡೂ ಕಂಪೇರ್ ಅಂತಂದರೆ, ಈಗ ಲ್ಯಾಂಡು ಮತ್ತು ಇದು ನೋಡಿದಾಗ ನನಗನ್ಸುತ್ತೆ ಈ ಸ್ಟಾಕ್ಸಲ್ಲೆಲ್ಲ ಇನ್ವೆಸ್ಟ್ ಮಾಡಬೇಕಂದ್ರೆ ಒಂದು ನಿಮಗೆ ಬುದ್ಧಿ ಇರಬೇಕು, ಸ್ವಲ್ಪ ಮಟ್ಟಿಗೆ ಬುದ್ಧಿವಂತರಿರಬೇಕು. ಇಲ್ಲ ತುಂಬ ಸೇಫ್ ಸ್ಟಾಕ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡ್ಕೋಬೇಕು, ಅವಾಗ ನೋಡ್ತಿರ್ಬೇಕು. ಇಲ್ಲಾಂದರೆ ಮೂರನೇದು ಮನೋಜ್ ಥರದ ವ್ಯಕ್ತಿಗಳು ಪಕ್ಕದಲ್ಲಿರಬೇಕು, ಒಬ್ಬರು ಗೈಡ್ ಇರಬೇಕು. ಇದೇ ಇಲ್ಲ ಅಂತಂದರೆ ನೀವು ಸ್ವಲ್ಪ ಬೆಂಗಳೂರಿಂದ ಒಂದು ಸ್ವಲ್ಪ ಹೊರವಲಯದಲ್ಲಿ ಹೋಗಿ ಬೆಳೀತಾ ಇರೋಂಥ ಜಾಗದಲ್ಲಿ ರೆಕಾರ್ಡ್ಸ್ ಕರೆಕ್ಟ್ ಇರೋ ಕಡೆ ನೀವು ಲ್ಯಾಂಡ್ ತೊಗೋಬೇಕು. ಎಸ್, ಸೊ ದಿಸ್ ಇಸ್ ಮೈ ಇಟ್ಸ್ ಅ ವೆರಿ ಗುಡ್ ಸಜೆಷನ್ ಸರ್. ಅಂದರೆ ನಾನು ನೋಡ್ದಂಗೆ ದೆರ್ ಆರ್ ಮೆನಿ ಪ್ಲೇಸಸ್ ಸ್ಯಾಚುರೇಷನ್ ಪಾಯಿಂಟ್ ಹಿಟ್ ಆಗಿಬಿಟ್ಟಿದೆ. ಬಟ್ ಸ್ಟಾಕ್ ಮಾರ್ಕೆಟ್ ಇನ್ನೂ ಸ್ಯಾಚುರೇಷನ್ ಅಲ್ಲ, ಇನ್ನೂ ಅರ್ಲಿ ಫೇಸ್ ಅಂತ ಕರೀತಾರೆ. ಅರ್ಲಿ ಫೇಸ್, ಗ್ರೋತ್ ಫೇಸಲ್ಲಿ ಇದ್ದೀವಿ ನಾವು ಆ್ಯಕ್ಚುಲಿ. ಸೊ ಇನ್ನು ಈ ನೆಕ್ಸ್ಟ್ 10-15 ಇಯರ್ಸಲ್ಲಿ ಇಂಡಿಯನ್ ಎಕಾನಮಿ ವಿಲ್ ಬೂಮ್. ಸೊ ಈ GDP ಏನಿದೆಯಲ್ಲ, ಒನ್ ಆಫ್ ದ 7% ಜಾಸ್ತಿ ಇದೆ ನಮ್ಮ GDP. ಇದೇ ಗ್ರೋತ್ ರೇಟ್ ಏನಾದ್ರು ಇಂಡಿಯಾ ಕಂಟಿನ್ಯೂ ಮಾಡ್ಕೊಂಡು ಹೋದರೆ, ಸೊ ವೆರಿ ಸೂನ್ ಇಂಡಿಯಾ ನಿಫ್ಟಿ ವಿಲ್ ಹಿಟ್ 1 lakh. ಆ್ಯಂಡ್ ಮೇ ಬಿ ಇನ್ನು 10 to 12 ಇಯರ್ಸಲ್ಲಿ ನಿಫ್ಟಿ 1 ಲಕ್ಷಕ್ಕೆ ಹೋದರೆ ನಮ್ಮ ಸ್ಟಾಕ್ ಮಾರ್ಕೆಟ್ 4 ಪಟ್ಟು ಬೆಳೆಯುತ್ತೆ. ಆ್ಯಂಡ್ ಇಂಡಿಯಾ ಇವತ್ತೇನು 4.5 ಟ್ರಿಲಿಯನ್ ಇದೆ. ಅಮೇರಿಕಾ ನೋಡಿದ್ರೆ ಸೊ ದೇ ಆರ್ ಅಟ್ 30 ಟ್ರಿಲಿಯನ್. ಸೊ ನಮ್ದು ಅಟ್ಲೀಸ್ಟ್ ಜರ್ಮನಿಗೂ ಆಲ್ಮೋಸ್ಟ್ ಸೇಮ್ ಲೆವೆಲಲ್ಲಿದ್ದೀವಿ. ಜರ್ಮನಿನ ಕ್ರಾಸ್ ಮಾಡಿಬಿಡ್ತೀವಿ ಇನ್ನು 2 ಇಯರ್ಸ್. ಆ್ಯಂಡ್ ವೀಕ್ಷಕರಿಗೆ ನಾನು ರಿಕ್ವೆಸ್ಟ್ ಮಾಡೋದು ಅದೇ, ಸೊ ನೀವು ರಿಯಲ್ ಎಸ್ಟೇಟಲ್ಲಿ ಹಾಕಿ. ಸೊ ಬಟ್ ನೋಡಿಕೊಂಡು ಡಾಕ್ಯುಮೆಂಟ್ಸ್ನ ಚೆಕ್ ಮಾಡೋದಕ್ಕೆ ಅದರದ್ದೇ ಆದ ಸ್ಕಿಲ್ ಇದೆ. ಬಟ್ ಸ್ಟಾಕ್ ಮಾರ್ಕೆಟಲ್ಲಿ ಸ್ಯಾಚುರೇಷನ್ ಪಾಯಿಂಟ್ ಅನ್ನೋದು ಇಲ್ಲ. ಸೊ ಎಷ್ಟು ನಮ್ಮ ದೇಶದಲ್ಲಿ ಕಂಪನಿಗಳು ಬೆಳೀತಾ ಇನ್ನೂ ಬೆಳೆಯೋದು ತುಂಬ ಇದೆ ನಮ್ಮ ದೇಶದಲ್ಲಿ. ಇನ್ನೂ ಎಷ್ಟೋ ಕಡೆ ಒಂದು ಮೂಲಭೂತ ಸೌಕರ್ಯಗಳೇ ಇಲ್ಲ. ಸೊ ಇನ್ನೂ ಅದೆಲ್ಲ ಡೆವಲಪ್ ಆಗೋದು ತುಂಬ ಹಿಂದೆ ಇದ್ದೀವಿ ನಾವು ಆ್ಯಕ್ಚುಲಿ. ಸೊ ಮುಂಬರುವ ದಿನಗಳಲ್ಲಿ ಮೇ ಬಿ ಇನ್ 10-15-20 ಇಯರ್ಸಲ್ಲಿ ದ ಅಪ್ಕಮಿಂಗ್ ಬೂಮಿಂಗ್ ಫೀಲ್ಡ್ ಅಂದರೆ ಸ್ಟಾಕ್ ಮಾರ್ಕೆಟು. ಆ್ಯಂಡ್ ಸರ್ ಎಂಟ್ರಿ ಕೊಟ್ಟಿದ್ದೀರಾ ಸರ್, ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದೀರಾ. ಸೊ ಒಂದು ಎಂಟ್ರಿ ಕೊಟ್ಟಿದ್ದೀರಾ. ಸೊ ಡೆಫಿನೆಟ್ಲಿ ಸರ್, ಇವಾಗ ಇನಿಷಿಯಲಿ ಸರ್ ನೀವು ಸ್ಟಾರ್ಟ್ ಮಾಡಿದವಾಗ ಮ್ಯೂಚುವಲ್ ಫಂಡ್ಸು ಇದೆಲ್ಲ ಸ್ಟಾರ್ಟ್ ಮಾಡಿದವಾಗ ನಿಮಗೂ ಸಹ ಪ್ಲಸ್ಸು ಮೈನಸ್ ಆದವಾಗ, ಪೋರ್ಟ್ಫೋಲಿಯೋ ರೆಡ್ ಹೋದವಾಗ ಫ್ರಸ್ಟ್ರೇಟ್ ಆಗೋದು, ಇದನ್ನು ಮಾರ್ಬಿಡೋಣ, ಇದು ಯಾಕೋ ಸೆಟ್ ಆಗ್ತಾಯಿಲ್ಲ ಅಂತ ಅನಿಸಿದ್ಯಾ? ಈ ವಿಚಾರದಲ್ಲಿ ನಾನು ತುಂಬ ಒಂದು ಹಂತಕ್ಕೆ ಸ್ಟೇಬಲ್ ಮೈಂಡ್ ಅಂತ ಹೇಳ್ಬೋದು ನಾನು. ಯಾಕಂದರೆ ನಿಮ್ಮ ಥರ ವ್ಯಕ್ತಿಗಳು ನಮಗೆ ಹೇಳಿದ್ದು ಒಂದು ಪಾಯಿಂಟ್ ಏನಂದರೆ, ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು ನಮ್ಮದು. ಓಕೆ, ಮುಖ್ಯವಾಗಿ 5 ವರ್ಷ 10 ವರ್ಷ ಈ ಥರ ನಾನು ಯಾವ ದುಡ್ಡನ್ನು ಹಾಕ್ತೀನೋ ಆ ದುಡ್ಡಿನ ಮೇಲೆ ಡಿಪೆಂಡ್ ಇರಲ್ಲ ನಾನು.
ಈಗ ಒಂದು 20,000 ಹಾಕಿದ್ದೀನಿ ಅಂದರೆ 20,000 ನನ್ನ ಹತ್ರ ಇಲ್ಲ ಅಂದರೆ ನಂಗೆ ಏನೂ ಸಮಸ್ಯೆ ಇಲ್ಲ ಅಂತಲೇ ಹಾಕ್ತೀನಿ ನಾನು. ಓಕೆ, ಅದು 20,000 18,000 15,000 ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ನಂಗೆ ಅದೇನು ನಾನು ನಾಳೆ ತೊಗೋಬೇಕಾಗಿಲ್ಲ. ಹೀಗಾಗಿ ನಾನು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋದ್ರಿಂದ ನಾನು ರೆಡ್ ಆದರೂ ತೊಂದರೆ ಇಲ್ಲ, ಅದು ಗ್ರೀನ್ ಆದರೂ ತೊಂದರೆ ಇಲ್ಲ. ಐ ಗೋ ವಿತ್ ದ ಟೈಮ್, ಒಂದಷ್ಟು ಟೈಮ್ ಹೋಗಲಿ ಅಂಥೇಳಿ ನಾನು ಯೋಚನೆ ಮಾಡ್ತೀನಿ. ಬಟ್ ಏನಂದರೆ ಈ ರೆಡ್ ಆದಾಗ ಎಷ್ಟು ದಿನ ರೆಡ್ ಇರುತ್ತೆ, ಅದು ರೆಡ್ ಇನ್ನೂ ಅಂದರೆ ಕೆಳಗಡೆ ಬರ್ತಾ ಇದೆಯಾ ಮೇಲೆ ಬರ್ತಾ ಇದೆಯಾ ಅನ್ನೋದನ್ನು ನೋಡಿಕೊಳ್ಳೋ ಅಂಥದ್ದು ಒಂದು ಕಲ್ತ್ಕೋಬೇಕಾಗಿದೆ. ಅದರ್ವೈಸ್ ಐ ಆಮ್ ಅ ವೆರಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು ನಾನು ಪ್ಲ್ಯಾನ್ ಮಾಡ್ಕೋತೀನಿ. ಶಾರ್ಟ್ ಟೈಮ್ ಇನ್ವೆಸ್ಟ್ಮೆಂಟ್ಗೆ ನಾನು ಒಂದು ಇನ್ನೊಬ್ಬರ ಜೊತೆ ನಾನು ಟೈಅಪ್ ಆಗಿದ್ದೀನಿ, ಅವ್ರು ನಾನು ಶಾರ್ಟ್ ಟೈಮ್ ಇನ್ವೆಸ್ಟ್ಮೆಂಟ್ ನೋಡ್ಕೋತಾರೆ. ಓಕೆ, ಸೊ ಡೆಫಿನೆಟ್ಲಿ ಒಂದು ಫೈನಾನ್ಷಿಯಲ್ ಅಡ್ವೈಸರ್ ಹೆಲ್ಪ್ ತೊಗೊಂಡು ನಾನು ಆ್ಯಕ್ಚುಲಿ ತುಂಬ ಜನ ಈ ಥರ ಪಾಡ್ಕಾಸ್ಟ್ ಕರೀತಾರೆ, ಕರೆದು ನಮಗೆ ನಮ್ಮ ಜೀವನ ಕರಿಯರ್ ಬಗ್ಗೆ ಮಾತಾಡಿದಾಗ ಆ್ಯಕ್ಚುಲಿ ಸ್ವಲ್ಪ ಬೋರ್ ಆಗುತ್ತೆ. ಬಟ್ ನನಗೆ ನಿಮ್ಮ ಕರೆದ ನಾನು ಯಾಕೆ ಬಂದೆ ಅಂತಂದರೆ ಫಿನಾನ್ಸ್ ಬಗ್ಗೆ ನಾನು ಲೈಫಲ್ಲೇ ಮಾತಾಡಿಲ್ಲ, ಇದೇ ಫಸ್ಟ್ ಟೈಮ್ ಮಾತಾಡ್ತಿರೋದು ನನ್ನ ಫಿನಾನ್ಸ್ ಬಗ್ಗೆ. ಆಮೇಲೆ ನಿಮ್ಮ ಜೊತೆ ಒಂದು 10 ನಿಮಿಷ ಕೂತ್ಕೊಂಡ್ರೆ ಒಂದು ಸ್ವಲ್ಪ ಏನೋ ಒಂದು ಲೆಸನ್ ಸಿಗುತ್ತೆ ಅನ್ನೋದೊಂದು ಸ್ವಾರ್ಥ ಕೂಡ. ಸೊ ಹೀಗಾಗಿ ನಾನು ಈ ಒಂದು ಇದಕ್ಕೆ ಬಂದೆ. ಬಟ್ ನನಗೆ ಎರಡು ವಿಚಾರ ಹೇಳಬೇಕು ಅಂದ್ಕೊಂಡೆ. ಒಂದು, ಈ ಒಂದು ವಯಸ್ಸಿರುತ್ತಲ್ಲ ಮನೋಜ್ ಅವರು, ನೀವು ನನಗಿಂತ ಚಿಕ್ಕವರು ತುಂಬ. ಓಕೆ, ಈ ಒಂದು 20, 21, 22 ವಯಸ್ಸಿಂದ ಶುರು ಮಾಡಿ 30, 35 ತನಕ ನಾವು ಯಾವ ಥರ ಝೂಮಲ್ಲಿ ಇರ್ತೀವಿ ಅಂತಂದರೆ ಜಗತ್ತೇ ನಾವು, ನಮ್ಮಿಂದನೇ ಜಗತ್ತು ನಡೀತಾ ಇರೋ ಥರನೇ ಇರ್ತೀವಿ. ಎಲ್ಲರೂ ಹಾಗೆ ಇರ್ತಾರೆ. ಅದೊಂದು ಖುಷಿ, ಅದೊಂದು ಲೆಹರಲ್ಲಿ ಇರ್ತೀವಿ. ಮದುವೆ ಆದಮೇಲೆ ಸ್ವಲ್ಪ ಅದರದ್ದು ಒಂದು ಸ್ವಲ್ಪ ಹವಾ ಹಿಂಗೆ ಹೋಗುತ್ತೆ, ಚುಚ್ತಾರೆ, ಸ್ವಲ್ಪ ಕೆಳಗಡೆ ಬರ್ತೀವಿ. ಸೊ ನನ್ನ ಒಂದು ಪ್ರಶ್ನೆ ಏನಂತಂದರೆ, ನೀವು ಇಷ್ಟು ಬೇಗ ಈ ಒಂದು ರಿಯಲೈಸೇಷನ್ ಆಗಿದ್ದು ಹೆಂಗೆ, ಈ ಸೀರಿಯಸ್ನೆಸ್ ಬಂದು ಈ ಕರಿಯರ್ ಚೂಸ್ ಮಾಡ್ಬೇಕು ಅಂದ್ಕೊಂಡದ್ದು ಯಾಕೆ? ಬಡತನದಿಂದ ಬಂದಿರೋ ಫ್ಯಾಮಿಲಿ. ಚಿಕ್ಕ ವಯಸ್ಸಿಂದನೂ ಅಂದರೆ ಈವನ್ ಸ್ಕೂಲ್ ಫೀಸ್ ಕಟ್ಟೋದಕ್ಕೆ, ಕಾಲೇಜ್ ಫೀಸ್ ಕಟ್ಟೋದಕ್ಕೂ ಅಂದರೆ ದುಡ್ಡೇ ಒಂದು ದೊಡ್ಡ ಸಮಸ್ಯೆ ಆಗಿತ್ತು ನಮ್ಮ ಫ್ಯಾಮಿಲಿಯಲ್ಲಿ. ನಮ್ಮ ಫಾದರ್ ಬಂದು BMTC ಕಂಡಕ್ಟ್ರು. ಓಕೆ, ಇಲ್ಲಿ ಬೆಂಗಳೂರಿನಲ್ಲಿ ಯಲಹಂಕ ಟು ದೊಡ್ಡಬಳ್ಳಾಪುರ ರೂಟ್ ಮಾಡಿದ್ದಾರೆ. ಆ್ಯಂಡ್ ಯಲಹಂಕ ಟು ಶಿವಾಜಿನಗರ ರೂಟಲ್ಲಿ ಕಂಡಕ್ಟರ್ ಆಗಿದ್ರು. ಸೊ ತುಂಬ ಕಷ್ಟದಲ್ಲಿ ಬಂದ್ವಲ್ಲ. ಬಟ್ ಕಂಡಕ್ಟರ್ ಅಂದರೆ ಗೌರ್ಮೆಂಟ್ ಜಾಬ್ ಅಲ್ವಾ? ಅಂದರೆ ಒಂದು ಹಂತಕ್ಕೆ ಸೇಫ್ಟಿ ಮತ್ತು ಸಂಬಳ ಅಂದರೆ ತುಂಬ ಕಡಿಮೆ ಸ್ಯಾಲ್ರಿ ಸರ್. BMTCಯಲ್ಲಿ ತುಂಬ ಕಡಿಮೆ ಸ್ಯಾಲ್ರಿ. ಆ್ಯಂಡ್ ಬೇರೆ ಯಾವುದು ರೂಟು ಇರಲಿಲ್ಲ. ಲೀಗಲ್ ವೇ ಅಲ್ಲಿ ಪಾಪ ನಮ್ಮ ತಂದೆ ತುಂಬ ಆನೆಸ್ಟಾಗಿ ಕೆಲಸ ಮಾಡಿದ್ರು. ಎಜುಕೇಷನ್ ಕೊಡೋದಕ್ಕೂ ಒದ್ದಾಡ್ತಾಯಿದ್ರು. ಬಿಕಾಸ್ ನನಗೂ ನಮ್ಮ ಅಕ್ಕ ಇಬ್ರಿಗೂ ಎಜುಕೇಷನ್ ಕೊಡೋದಕ್ಕೂ ಕಷ್ಟ ಆಯಿತು. ಮನೆ ಹೆಂಗೋ ಒಂದು ಸಣ್ಣದೊಂದು ಮನೆ ಇತ್ತು, ಸ್ವಂತ ಮನೆ ಒಂದಿತ್ತು. ದಟ್ ಈಸ್ ಓನ್ಲಿ ಗಾಡ್ಸ್ ಗ್ರೇಸ್. ಅಲ್ಲಿಂದ ಅಂದರೆ ಜೀವನ ಪೂರ್ತಿ ಒಂದು ಎಜುಕೇಷನ್ ಮುಗಿಸೋ ಅಂಥದ್ದಲ್ಲೇ ನನಗೆ ಫಿನಾನ್ಸ್ ಅನ್ನೋದು ತುಂಬ ಮುಖ್ಯ ಒಬ್ಬ ಮನುಷ್ಯನಿಗೆ ಅನ್ನೋದು ನನಗೆ ಗೊತ್ತಾಯಿತು. ನಾನು ಈ ಒಂದು ಐ ಡಿಡ್ ಇಂಜಿನಿಯರಿಂಗ್ ಮಾಡಿದ್ರು ಸಹ, ಇವಾಗ ಇಂಜಿನಿಯರಿಂಗ್ ಆದರೂ ಸಹ ನಮ್ಗೆ ಏನು ಮಾಡ್ತಾರೆ ಸರ್, ಯಾವುದೋ ಒಂದು ಕಂಪನಿಯಲ್ಲಿ ಒಂದು ರೋಟೀನ್ ವರ್ಕ್ಗೆ ಒಂದು ಪಾರ್ಟ್, ಅದೇನೋ ವೀಲ್ ಚಕ್ರದ್ದು ಗುಡಿಸ್ಕೊಂಡು ಇರಪ್ಪ ನೀನು ಅಂತ ಕೊಟ್ಬಿಡ್ತಾರೆ ಒಂದು ಪ್ರಾಜೆಕ್ಟಲ್ಲಿ ಒಂದು ಪೀಸ್ ಅಷ್ಟೇ. ಬಟ್ ನನ್ನ ತಲೆಯಲ್ಲಿ ಏನಿತ್ತಂದರೆ ನಾನೇ ಒಂದು ಪ್ರಾಜೆಕ್ಟ್ ಮಾಡಬೇಕು, ಏನೋ ಒಂದು ಮಾಡಬೇಕು, ಸಮಥಿಂಗ್ ಈ ಸೊಸೈಟಿ ಕೊಡಬೇಕಂತ ಚಿಕ್ಕ ವಯಸ್ಸಿಂದಾನು ಇತ್ತು. ಬಟ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಸಪೋರ್ಟ್ ಮಾಡಲಿಲ್ಲ ಅದಕ್ಕೆ. ಸೊ ಹಂಗೆ ಸುಮ್ಮನೆ ಕೆಲ್ಸಕ್ಕೆ ಹೋದೆ. MBA ಮಾಡಿದೆ. MBAದಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನನಗೆ ಕಾಲೇಜಲ್ಲಿ ಹೇಳ್ಕೊಟ್ರು. ಆವಾಗ ನನಗೆ ಹೇಳಿದ್ರು ನಮ್ಮ ಸರ್ರು, ಸೊ ನೀನು ಹಿಮಾಲಯದಲ್ಲಿ ಕೂತ್ಕೊಂಡು ನೀನು ಲಕ್ಷ ಸಂಪಾದನೆ ಮಾಡ್ಬೋದು, ಇದನ್ನು ನೀವು ಆಳವಾಗಿ ಅಧ್ಯಯನ ಮಾಡಿ ಕಲಿಬೇಕು ಅಂದರು. ಅದು ಒಂಥರ ಸ್ಟ್ರೈಕ್ ಆಯಿತು. ಎಷ್ಟು ನಾನು ಬಾಷಲ್ಲಿ ಕೆಲಸ ಸಿಕ್ತು MBA ಆಗಿದ ತಕ್ಷಣ. ಅಲ್ಲಿ ಒಳ್ಳೆ ಪ್ಯಾಕೇಜ್ ಇತ್ತು, 30-35 ಒಂದು ಇನಿಷಿಯಲ್ ಪ್ಯಾಕೇಜೇ ಒಳ್ಳೆ ಪ್ಯಾಕೇಜ್ ಇತ್ತು. ಇವತ್ತು ನಾನು ಬಾಷಲ್ಲಿದ್ದರೆ ನನಗೆ ಒಂದು ಮೇ ಬಿ ಒಂದು ತಿಂಗಳಿಗೆ 1.5 ಲಕ್ಷ 2 ಲಕ್ಷ ಬರ್ತಾ ಇತ್ತು ಅನಿಸುತ್ತೆ. ಬಟ್ ಅದನ್ನು ಕ್ವಿಟ್ ಮಾಡಿ ಮತ್ತೆ ನಮ್ಮ ತಂದೆ ಕೆಲಸನೇ BMTCಗೆ ಜೂನಿಯರ್ ಅಸಿಸ್ಟೆಂಟ್ ಆಗೂ ಹೋದೆ 1 ಇಯರ್. ಸೊ ಫ್ಯಾಮಿಲಿ ಪ್ರೆಷರಿಂದ. ಸೊ ನಮ್ಮ ತಂದೆ ಕೆಲಸ ಕಂಪನ್ಸೇಷನ್ ಗ್ರೌಂಡ್. ನಮ್ಮ ತಂದೆ 2012 ತೀರ್ಕೊಂಡಾಗ ನಾನು ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಇದ್ದೆ. ಸೊ ಅಲ್ಲಿವರೆಗೂ ಇಂಜಿನಿಯರಿಂಗ್ ಆಗಲಿ ಅಂತ ಸುಮ್ಮನೆ ಇದ್ರು ನಮ್ಮ ಫ್ಯಾಮಿಲಿಯಲ್ಲಿ. ಆಮೇಲೆ ಹೋಗು ಅಂತ ಹೇಳಿದ್ರು. 2019 ನಾನು ಹೋದೆ. ಸೊ ಅಲ್ಲಿನೂ 1 ಇಯರ್ ಮಾಡಿದೆ. ಅಲ್ಲೂ 8,000 ಸ್ಯಾಲ್ರಿ. ಸೊ ನಾನು ಏನು ಪ್ಲ್ಯಾನ್ ಮಾಡಿದ್ದೆ ಅಂದರೆ, ನಾನು UPSCಗೆ ಓದ್ಕೊಂಡು ಹೆಂಗೋ ಒಂದು ಸಣ್ಣ ಪುಟ್ಟ ಒಂದು ಕೆಲಸ ಮಾಡಿಕೊಂಡು BMTCಯಲ್ಲಿ UPSCಗೆ ಪ್ರಿಪೇರ್ ಹಾಕ್ಕೊಂಡು ಇದು ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಆ್ಯಂಡ್ ನನ್ನ ಕೈಯಲ್ಲಿ ಕ್ಲಿಯರಾಗಿ ಗೊತ್ತಾಯಿತು UPSC ತುಂಬ ಟ್ಯಾಲೆಂಟ್ ಇರಬೇಕು. 90 ಅಂದರೆ 10th 99, PUCಯಲ್ಲಿ 99,
ಆ್ಯಂಡ್ ಅಂದರೆ ಓದಿನ ಬಗ್ಗೆ ತುಂಬ ಆಸಕ್ತಿ ಇದ್ದರೆ ಮಾತ್ರ ಆಗುತ್ತೆ. ಬಟ್ ನಾನು ಇವನ್ ದೋ ಐ ವಾಸ್ ಅ ಗುಡ್ ಸ್ಟೂಡೆಂಟ್, ಅಲ್ಲಿ ನನಗೆ ಫೇಲ್ಯೂರ್ ಆಗ್ತೀನಿ ಅಂತ ಒಂದು ಇತ್ತು. ಅದು ನಿಮ್ಮ ಫೀಲ್ಡ್ ಅಲ್ಲ ಅನ್ನಿಸ್ತದು ಬೇಸಿಕಲಿ. ಫೀಲ್ಡಲ್ಲಂತೂ UPSC ಇಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ಬೇಗ ಅನಿಸ್ತು. ಆ್ಯಂಡ್ ಕೆಲಸನೂ ನನಗೆ ಆ ಕೆಲಸದಲ್ಲೂ ಸಹ ನಾನು ಇಂಜಿನಿಯರ್ ಏನು ನಾನು MBAದಲ್ಲಿ ಕಲ್ತಿದ್ದಲ್ಲ ಸ್ಟಾಕ್ ಮಾರ್ಕೆಟ್, ದಿನ ಇಂಟ್ರಾಡೇ ಮಾಡೋದು, MBA ಎಕ್ಸಾಮ್ ಬರೆಯೋಕ್ಕೆ ಮುಂಚೆನೂ ಒಂದು ಇಂಟ್ರಾಡೇ ಒಂದು ಟ್ರೇಡ್ ಹಾಕ್ಬಿಟ್ಟು ಎಕ್ಸಾಮ್ ಬರೆಯೋಕ್ಕೆ ಹೋಗೋದು. ಆ ಥರ ಒಂದು ನಿಮಿಷನೂ ಮಾರ್ಕೆಟಲ್ಲಿರೋ ಒಂದೊಂದು ನಿಮಿಷದಲ್ಲೂ ದುಡ್ಡಿದೆ ಅನ್ನೋದು ನನಗೆ ಗೊತ್ತಿತ್ತು. ಬಟ್ ಆ ಒಂದೊಂದು ನಿಮಿಷದಲ್ಲಿ ದುಡ್ಡು ಕಳ್ಕೊತೀವ ಅಂತ ನನಗೆ ನಿಧಾನಕ್ಕೆ ಅರ್ಥ ಆಯಿತು. ಒಂದು 2-3 ಇಯರ್ಸಲ್ಲಿ ನನಗೆಲ್ಲ ಕ್ಲಿಯರಾಗಿ ಅರ್ಥ ಆಯಿತು. ಸೊ ಅದಾದಮೇಲೆ MBA ಟೈಮಲ್ಲಿ ನನಗೆ ಅನಿಸ್ತು, ಇವಾಗ ನಾನು ಆವಾಗ ಅಕೌಂಟ್ ಝರೋದಾ ಎಲ್ಲ ಅಕೌಂಟ್ ಓಪನ್ ಮಾಡಿಸ್ಬಿಟ್ಟು ಫ್ರೆಂಡ್ಸ್ಗೆಲ್ಲ ಅಕೌಂಟ್ ಓಪನ್ ಮಾಡಿ ಅಂತ ಹೇಳಿದೆ. ಅವರೆಲ್ಲ ಒಂದೇ ಮಾತಂದರು. ಸೊ ನಾನೇನಕ್ಕೆ ಓಪನ್ ಮಾಡಲಿ, ನನಗೇನು ನಾಲೆಜೇ ಇಲ್ಲ, ನೀನು ನಾಲೆಜ್ ಕೊಡೋಂಗಿದ್ರೆ ಕೊಡು, ನಾನು ಆವಾಗ ಬೇಕಾದ್ರೆ ಅಕೌಂಟ್ ಓಪನ್ ಮಾಡ್ತೀನಿ ಅಂದರು. ಸೊ ಝರೋದಲ್ಲಿ ರೆಫರಲ್ ಬೆನಿಫಿಟ್ಸ್ ಅದು ಇದು ಇತ್ತು. ಸೊ ನಮಗೇನು ಪಾಕೆಟ್ ಮನಿಗೇನೋ ಯೋಚನೆ ಮಾಡ್ತಾಯಿದ್ವಿ ಆ್ಯಸ್ ಅ MBA ಸ್ಟೂಡೆಂಟಾಗಿ. ಸೊ ಅದಾದಮೇಲೆ ಝರೋದಾ ಹಂಗೆ ಬೂಮ್ ಆಯ್ತಲ್ಲ. ಸೊ ನಾವು ಅದನ್ನು ನೋಡ್ತಾ ಇದ್ವಿ, ಗ್ರೋತ್ ಸ್ಟೋರಿ ನೋಡಿದ್ವಿ. ಸೊ ಕೋಚಿಂಗ್ ಅಂತ ನನಗೆ ಅನಿಸ್ತು, ನಾವು ಕೋಚಿಂಗ್ ಕೊಟ್ಟರೆ ಇಟ್ ವಿಲ್ ಬಿ ಗುಡ್ ಅಂತ ಸಣ್ಣದಾಗಿ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ವಿ. 2-3 ಇಯರ್ಸ್ 5 ಇಯರ್ಸ್ ಅಪ್ ಟು ಕೋವಿಡ್ವರೆಗೂ ನಮ್ಮ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಹೆಸರೇ ಯಾರಿಗೂ ಗೊತ್ತಿಲ್ಲ. TD ಅಕಾಡೆಮಿ, ಇಟ್ಸ್ 8 ಇಯರ್ಸ್ ಓಲ್ಡ್ ಅಕಾಡೆಮಿ. ಬಟ್ ಲಾಸ್ಟ್ 3-4 ಇಯರ್ಸಿಂದ ಮಾಡಿರೋ ಹೆಸರು, ಸೊ ಅದು ಇಟ್ ಹ್ಯಾಸ್ 100 ಪಟ್ಟು ಬೆಳೆದಿದ್ದೀವಿ ಅಂತ ಹೇಳ್ಬೋದು. ಸೊ 0 ಇಂದ ನಾವು ಇವತ್ತು 60 ಜನ ಎಂಪ್ಲಾಯೀಸ್ ಇದ್ದಾರೆ. ನಮ್ಮ TD ಅಕಾಡೆಮಿ ಟೋಟಲ್ ಅಸೆಟ್ಸೇನೆ ಬರೀ ನಮ್ಮ ಇನ್ಫ್ರಾಸ್ಟ್ರಕ್ಚರಿಗೆ 5 ಕೋಟಿ ಖರ್ಚು ಮಾಡಿದ್ದೀವಿ. ಸೊ ಇಷ್ಟೆಲ್ಲ ದೊಡ್ಡ ಸಾಮ್ರಾಜ್ಯ ಕಟ್ಟೋದಕ್ಕೆ ಕಾರಣ ಅಂದರೆ ಆ ಒಂದು ಏನೋ ಮಾಡಬೇಕು, ದುಡ್ಡು ಸಂಪಾದನೆ ಮಾಡಬೇಕಂತ ನಾನೇನು ಈ ಫೀಲ್ಡ್ಗೆ ಬಂದು ಏನೋ ಮಾಡಿಬಿಡ್ಬೇಕಂತ ಏನಿಲ್ಲ. ಇವಾಗೂ ಅಷ್ಟೇ ನಾನೇನೋ ದುಡ್ಡು ಮಾಡಬೇಕು, ಏನೋ ಸಕ್ಸಸ್ ದುಡ್ಡಿಂದನೇ ಸಕ್ಸಸ್ ಅಂತೇನಿಲ್ಲ. ಬಟ್ ಜನಗಳಿಗೆ ಒಂದು ಸೊಲ್ಯೂಷನ್, ಸ್ಟಾಕ್ ಮಾರ್ಕೆಟಿಂದ ಒಂದು ಸೊಲ್ಯೂಷನ್ ಇದೆ. ಆ ಸೊಲ್ಯೂಷನ್ನ ನನಗೆ ಕೊಡೋದಕ್ಕೆ ನನಗೆ ಗೊತ್ತಿದೆ. ಸೊ ಇಲ್ಲಿ ಯಾವ ರೀತಿ ದುಡ್ಡನ್ನು ಎತ್ಕೋಬೇಕು, ಸೇಫಾಗಿ ಹೆಂಗೆ ದುಡ್ಡು ಮಾಡೋದು, ಯಾಕಂದರೆ ನಾನೇ ದುಡ್ಡು ಮಾಡಿದ್ದೀನಿ, ಅದನ್ನು ನಾನು ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಜನ ಇಷ್ಟಪಟ್ಟರು. ಇವತ್ತು ಸಹ ಸಾವಿರಾರು ಜನ ಬರ್ತಾ ಇದ್ದಾರೆ. ಸೊ ಅದೆಲ್ಲ ಈ ಥರ ಇಲ್ಲಿ ಬಂದು ವಂಡರ್ಫುಲ್ ಮನೋಜ್. ಬಟ್ ಇದನ್ನು ಕಲಿತ್ರೆ ಹೆಂಗೆ ನೀವು? ಈಗ MBAನಲ್ಲಿ ನೀವು ಫೈನಾನ್ಸ್ ಬಗ್ಗೆ ನಿಮಗೆ ಗೊತ್ತಾಯಿತು ಒಂದು ಹಂತಕ್ಕೆ, ಬಟ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನೀವು ಆಮೇಲೆ ಕೋರ್ಸ್ ಮಾಡಿದ್ರಾ? ಇದರಲ್ಲಿ ಒಂದು 5-6 ಎಕ್ಸಾಮ್ಸ್ಗಳು ಬರ್ದಿದ್ದೀನಿ. ನಾನು ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಇಂದ SEBI ಎಕ್ಸಾಮ್ಸು, SEBI RA ಲೈಸೆನ್ಸ್ ನನಗಿದೆ. ಸೊ ತುಂಬ ಓದಿದ್ದೀನಿ. ಈವನ್ ನಾನು CFA CMTಗೂ ಬರಿತಾ ಇದ್ದೀನಿ ಇವಾಗ ನೆಕ್ಸ್ಟ್ ಇಯರ್. ಇದೆ US ಡಿಗ್ರಿ. ಸೊ CFA ಇಸ್ ಅಲ್ಟಿಮೇಟ್ ಡಿಗ್ರಿ ಸರ್. CFA ನಾವೇನಾದ್ರು ಮಾಡಿದ್ರೆ ನಮಗೆ ಕೆಲಸ ಈವನ್ ಅಬ್ರಾಡಲ್ಲಿ ಕೆಲಸ ಸಿಗುತ್ತೆ. ಅಂದರೆ ಇದ್ರ ಬಗ್ಗೆ ನಮಗೆ CA ಮಾಡು ಅಂತ ಹೇಳ್ತಾರೆ ಎಲ್ಲರೂ, CA ಮಾಡು ಅಂತಾರೆ. ಬಟ್ CA ಥರನೇ ಗಿಂತ ಪವರ್ಫುಲ್ ಅಂದರೆ CFA, ಅಂದರೆ ಇನ್ವೆಸ್ಟ್ಮೆಂಟ್ ಕ್ಷೇತ್ರದಲ್ಲಿ. ಸೊ ಡೆಫಿನೆಟ್ಲಿ ತುಂಬ ಸ್ಕೋಪ್ ಇದೆ ಫ್ಯೂಚರಲ್ಲಿ. CFAಗಳಿಗೆ ತುಂಬ ಡಿಮ್ಯಾಂಡ್ ಇರುತ್ತೆ ಇಂಡಿಯಾದಲ್ಲೂ ಸಹ, ಬಿಕಾಸ್ ಲಾಟ್ ಆಫ್ ಸ್ಟಾಕ್ ಮಾರ್ಕೆಟ್ ಕಂಪ್ನೀಸ್ ಆರ್ ಕಮಿಂಗ್ ಇನ್ ಇಂಡಿಯಾ. ಸೊ ನಮ್ಮ ಫ್ಯೂಚರ್ ಜನ್ರೇಷನ್ ನಾನು ಹೇಳೋದು, ನಿಮ್ಮ ಮಕ್ಕಳನ್ನು ನೀವು CFA ಮಾಡಿಸಿ. ಈ ಸ್ಟಾಕ್ ಮಾರ್ಕೆಟ್ ಫೀಲ್ಡಲ್ಲಿ ತುಂಬ ಗ್ರೋತ್ ಇದೆ. ಫಸ್ಟ್ ನಮ್ಮ ಜನ್ರೇಷನ್, ನಮ್ಮ ಏನು ಕರ್ನಾಟಕದಲ್ಲಿ ಜನ ಸ್ಟಾಕ್ ಮಾರ್ಕೆಟ್ನ ರೆಸ್ಪೆಕ್ಟ್ ಮಾಡಿ. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಅಂದರೆ ಸೈಡಿಗೆ ಹೋಗ್ತಾರೆ ವೀಡಿಯೋಸ್ನ. ಸೊ ಈ ಫೀಲ್ಡಲ್ಲಿ ಎಷ್ಟು ದೊಡ್ಡ ಕೆರಿಯರ್ ಗ್ರೋತ್ ಇದೆ ಅನ್ನೋದು ತುಂಬ ಪೊಟೆನ್ಷಿಯಲ್ ತುಂಬ ಜನಕ್ಕೆ ಗೊತ್ತಿಲ್ಲ. ಒಬ್ಬ ಸಾಧಾರಣ ವ್ಯಕ್ತಿ ರಾಕೇಶ್ ಜುಂಜುನ್ವಾಲಾ ಇವತ್ತು 40,000 ಕೋಟಿ ಮಾಡಿದ್ದಾರೆ. ವಾರೆನ್ ಬಫೆಟ್ ಪ್ರಪಂಚದಲ್ಲಿ ಇಷ್ಟು ದೊಡ್ಡ ಶ್ರೀಮಂತ ವ್ಯಕ್ತಿ ಆಗಿದ್ದಾರೆ. ಆ ವಿಷಯಗಳು ಸ್ಟಾಕ್ ಮಾರ್ಕೆಟಿಂದ ಬಂದಿದೆ ಅನ್ನೋದೇ ಗೊತ್ತಿಲ್ಲ ತುಂಬ ಜನಕ್ಕೆ. ಸೊ ಅದ್ರ ಬಗ್ಗೆ ಅರಿವನ್ನು ಮೂಡಿಸೋದಕ್ಕೆ ಕರ್ನಾಟಕದಲ್ಲಿ ಒಂದು ಕ್ರಾಂತಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಸರ್. ಭಾಳ ಒಳ್ಳೆಯದು, ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ. ಕರ್ನಾಟಕದಾದ್ಯಂತ ನಿಮ್ಮ ಬ್ರಾಂಚನ್ನು ನೀವು ಮಾಡ್ತಾಯಿದ್ದೀರಿ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಕೊನೆಯದಾಗಿ ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ನೀವು ರಾಕೇಶ್ ಜುಂಜುನ್ವಾಲಾ ಅಂತ ಹೇಳೋಕ್ಕಿಂತ ಮುಂಚೆನೇ ನನಗೆ ಇದು ನೆನಪು ಬಂತು, ಈ ವಿಚಾರ ನೆನಪು ಬಂತು. ಈ ರಾಕೇಶ್ ಜುಂಜುನ್ವಾಲಾ ಬಗ್ಗೆ ನಾವು ಓದ್ತಾ ಇದ್ದೆ. 40,000 ಕೋಟಿ, ಆಮೇಲೆ ಆಕಾಶ ಏರ್ಲೈನ್ಸ್ ಮಾಡಿರೋವಂಥದ್ದು. ಅವರು ತಮ್ಮ ಕೊನೆಯ ದಿನಗಳನ್ನು ಒಂದು ವಿಡಿಯೋ ನಾನು ನೋಡಿದೆ. ಆ ವಿಡಿಯೋಗಳಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ನಾನು ಒಂದು ಕಾಲಕ್ಕೆ ಹೆಂಗಿದ್ದೆ ಅಂದರೆ ಹುಚ್ಚಿನ ಥರ ಇದ್ದೆ. ನಾನು ಬೆಳಗ್ಗೆ ಎದ್ದರೆ ಕಂಪ್ಯೂಟರ್ ಎದುರುಗಡೆ ಕೂತಿದ್ದೆ, ಸ್ಟಾಕ್ ಮಾರ್ಕೆಟ್ ನೋಡ್ತಿದ್ದೆ. ಆಮೇಲೆ ನಾನು ಬರೀ ಅದೇ ಕಂಪ್ಲೀಟ್ ಮುಗಿಯೋ ತನಕ ಅದರಲ್ಲೇ ಇರ್ತಿದ್ದೆ. ಆಮೇಲೆ ಸಿಗರೆಟ್ಸ್ ಎತ್ತಿದ್ದೆ, ಆಮೇಲೆ ಎಣ್ಣೆ ಹೊಡಿತಿದ್ದೆ ಅಂತ ಹೇಳಿದರು. ಆಮೇಲೆ ಕೊನೆಗೆ ಅವರು ತುಂಬ ಕಷ್ಟದಲ್ಲೇ ಇದ್ದರು. ಅಂದರೆ ಫಿಸಿಕಲಿ ಹೇಳ್ತಾರೆ ಅದನ್ನು, ಫೈನಾನ್ಷಿಯಲ್ ಎಲ್ಲ. ಅವರು ವೀಲ್ ಚೇರ್ ಬಿಟ್ಟು ಅವ್ರಿಗೆ ಹೊರಗಡೆ ಬರೋಕ್ಕಾಗಲ್ಲ, ಹಂಗಿದ್ರು. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಒಂದು ಸ್ಟಾಕ್ ಮಾರ್ಕೆಟು ಮತ್ತು ಇದ್ರ ಜೊತೆಗೆ ನಿಮ್ಮ ಹೆಲ್ತ್ ಕೂಡ ನೋಡ್ಕೊಳ್ಬೇಕು ನಾವು. ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ನಾನು ಒಂದು ಸ್ವಲ್ಪ ದಿನಗಳಿಂದ ಫಿಟ್ನೆಸ್ ಬಗ್ಗೆ ಗಮನ ಹರಿಸಿ ಒಂದು ಸ್ವಲ್ಪ ಮಾಡ್ತಾಯಿದ್ದೀನಿ. ನೀವು ಕೂಡ ಫಿಟ್ನೆಸ್ ಬಗ್ಗೆ ಗಮನ ಹರಿಸಿ. ನೀವು ಫಿಟ್ ಇದ್ದೀರಾ, ಬಟ್ ಸ್ಟಿಲ್
ಬೆಳಿಗ್ಗೆ ಒಂದು 2 hours ಯು ಶುಡ್ ಡೆಡಿಕೇಟ್ ದ್ಯಾಟ್ ಅವರ್ ಟು ಫಿಟ್ನೆಸ್. ಯಾಕೆಂತಂದರೆ ಅದು ದೊಡ್ಡ ವೆಲ್ತೆ ಎಸ್ ಅಲ್ಲ ಮನೋಜ್ ಅವರೇ? ಡೆಫಿನೆಟ್ಲಿ ಸರ್, ಫಿಟ್ನೆಸ್ ಅನ್ನೋದು ತುಂಬ ಮುಖ್ಯ. ಇವನ್ ನಾನು ಸಹ ಒಂದು ಡೈಲಿ 1 hour ಆದರೂ ವಾಕಿಂಗ್ ಎಕ್ಸಸೈಸ್ ಮಾಡ್ತಾ ಇದ್ದೀನಿ. ಎಸ್ ಸರ್, ಈ ಫಿನಾನ್ಸ್ ಬಗ್ಗೆ ಸರ್, ಅಂದರೆ ನಿಮ್ಮ ಕ್ಷೇತ್ರದಲ್ಲಿ ಸರ್, ಈ ಮೀಡಿಯಾ ಜಗತ್ತಿನಲ್ಲಿ, ಇವನ್ ಫಿಲಮ್ ಫೀಲ್ಡಲ್ಲಿ ತುಂಬ ಜನ ಜೂನಿಯರ್ ಆರ್ಟಿಸ್ಟ್ಗಳು ಆಗಿ ಬರ್ತಾರೆ, ಟೆಕ್ನಿಷಿಯನ್ಸ್ ಆಗಿ ಬರ್ತಾರೆ, ಕ್ಯಾಮ್ರಾಮ್ಯಾನ್, ಲೈಟ್ ಮ್ಯಾನ್, ಅವ್ರಿಗೆಲ್ಲ ತುಂಬ ಜನ ನಿಮ್ಮನ್ನು ನೋಡಿರ್ತಾರೆ ಸರ್. ನಿಮಗೆ ಒಂದು ಬಿಗ್ ಫ್ಯಾನ್ ಬೇಸ್ ಇದೆ. ಅವ್ರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಅಂದರೆ ಈ ಫೀಲ್ಡು, ಅಂದರೆ ಹೂಡಿಕೆ ಫೀಲ್ಡು, ಮ್ಯೂಚುವಲ್ ಫಂಡ್ಸ್ ಆಗಲಿ, ಎನಿಥಿಂಗ್ ಸರ್. ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದನ್ನು ನೀವು ಒಂದು ಹೇಳಿದ್ದು, ನೀವೇ ಒಂದು ವಿಡಿಯೋ ಮಾಡಿದಂಗೆ ನೆನಪು ಬಂತು. ಆಟೋ ಡ್ರೈವರ್ಗಳಿಗಂತಲೇ ಒಂದು ವಿಡಿಯೋ ಮಾಡಿದ್ವಿ ನಾವು. ಓಕೆ, ನಮ್ಮ ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿದೆ. ನನಗೆ ಯಾಕೆ ಅದು ನೆನಪು ಬಂತು ಅಂದರೆ, ಈಗ ನಾವು ತಿಂಗಳಿಗೆ ನಮ್ಮ ಚಾನಲ್ಗಳಲ್ಲಿ 1.5-2 ಲಕ್ಷ 2.5 ಲಕ್ಷ ಗಳಿಸೋರು ಇದ್ದಾರೆ. ತಿಂಗಳಿಗೆ 15,000 20,000 22,000 ಗಳಿಸೋರು ಇದ್ದಾರೆ. ತುಂಬ ಜನ ಇರೋದು ಕಡಿಮೆ ಗಳಿಸೋರು ಕ್ಯಾಟಗರಿಯಲ್ಲೇ. 20-25-30,000 ಗಳಿಸೋರೆ ಅಲ್ಲಿ 80% ಇರ್ತಾರೆ. ಸೊ ಅಂಥವ್ರಿಗೆ ಅನಿಸುತ್ತೆ ದುಡ್ಡಿಲ್ಲ, ನಾವೇನು ಮಾಡೋದು ಅಂತ ಅನಿಸ್ತಿರುತ್ತೆ. ನಾನು ಹೇಳೋದೇನೆಂದರೆ, ಇದನ್ನು ನಿಮ್ಮೊಬ್ಬ ಸೀನಿಯರ್ ಆಗಿ ಅಂತ ಅಂದ್ಕೊಳ್ಳಬೇಕಾದ್ರೆ, ನಿಮ್ಮ ಒಂದು ಮೊದಲನೇ ಸ್ಯಾಲ್ರಿಯಿಂದ ಹಿಡ್ಕೊಂಡು ನೀವು ಶುರು ಮಾಡಿದರೆ, ನೀವು ಮೊದಲನೇ ಸ್ಯಾಲ್ರಿ ಬರುತ್ತಲ್ಲ, ಆ ಸ್ಯಾಲ್ರಿಲಿ ಕೂಡ ನೀವು 10% 15% ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿ. ಸೊ ಇದು ಲೈಫ್ ಲಾಂಗ್ ನಿಮ್ಮನ್ನು ಕಾಯುತ್ತೆ. ನಮಗನ್ಸುತ್ತೆ 10,000 ಬಂದಿದೆ, 20,000 ಬಂದಿದೆ, ಏನು ಉಳಿಸೋದು ಅದರಲ್ಲಿ 2,000 ಅಂತ ಅನಿಸುತ್ತೆ. ದಯವಿಟ್ಟು ಆ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಮತ್ತು ಎರಡನೇ ಪಾಯಿಂಟ್ ಏನಂದರೆ, ಎರಡನೇದೊಂದು ನಮಗೆ ಒಂದು ತಪ್ಪನ್ನು ನಾವು ಮಾಡ್ತಿರ್ತೀವಿ. ಅದೇನೆಂದರೆ, ಎಲ್ಲ ಖರ್ಚು ಮುಗಿಲಿ ಆಮೇಲೆ ಉಳಿಯುತ್ತಲ್ಲ ಅದನ್ನು ಉಳಿಸೋಣ ಅನ್ಕೋತೀವಿ. ಅದು ಲೈಫಲ್ಲೇ ಆಗಲ್ಲ. ಅದು ಫಸ್ಟು ಉಳಿಸ್ಬಿಡಿ, ಉಳಿದದ್ದೇನಿದೆ ಅದನ್ನು ಖರ್ಚು ಮಾಡ್ಕೊಳ್ಳಿ. 20,000 ಬಂದಿದೆಯಾ, 2,000 ಉಳಿಸ್ಬೇಕಾ, 2,000 ಇನ್ವೆಸ್ಟ್ ಮಾಡಿಬಿಡಿ. 18,000ದಲ್ಲಿ ಜೀವನ ಹೆಂಗೆ ಮಾಡ್ಬೇಕು ನೋಡ್ಕೊಳ್ಳಿ. 10,000 ಇದೆಯಾ, 1,000 ಉಳಿಸ್ಬಿಡಿ ಫಸ್ಟು. ನಾನು ಈ ಟಿ ವಿನಲ್ಲಿದ್ದಾಗೆಲ್ಲ ಫಸ್ಟು ಖರ್ಚು ಮಾಡೋದು, ಉಳಿದ್ರೆ ನೋಡೋಣ ಅಂಥೇಳಿ. ಆಮೇಲೆ ದುಡ್ಡು ಈಸ್ ನೆವರ್ ಎನಫ್. ನೀವು ಎಷ್ಟೇ ಇರಲಿ ದುಡ್ಡು ಖರ್ಚು ಮಾಡೋಕ್ಕೆ ದಾರಿ ಸಿಗ್ತಾನೆ ಇರುತ್ತೆ. ಆಮೇಲೆ ಮೈಂಡ್ ಹುಡುಕ್ತಾ ಇರುತ್ತೆ. ನಿಮ್ಮ ಹತ್ರ ಒಂದು ಲಕ್ಷ ಬ್ಯಾಂಕಲ್ಲಿದೆ, ಪಾಕೆಟಲ್ಲಿದೆ ಅಂದರೆ 1 ಲಕ್ಷ ಖರ್ಚು ಮಾಡೋ ಐಡಿಯಾಗಳೇ ನಿಮ್ಗೆ ಬರ್ತವೆ. 10,000 ಇದ್ದರೆ 10,000 ಐಡಿಯಾಗಳು ಬರ್ತವೆ ಅಲ್ವಾ? ಸೊ ಹೀಗಾಗಿ ನಾನು ಹೇಳಿದೇನೆಂದರೆ, ದಯವಿಟ್ಟು ಈ ಇನ್ವೆಸ್ಟ್ಮೆಂಟ್ ಜರ್ನ ನೀವು ಶುರು ಮಾಡಿ. ಆಮೇಲೆ ಅದಕ್ಕೆ ಗೊತ್ತಾಗದೇ ಇದ್ದರೆ ಟಿಡಿ ಅಕಾಡೆಮಿ ಥರ, ಮನೋಜ್ ಅವ್ರ ಥರ ವ್ಯಕ್ತಿಗಳನ್ನ ನಿಮ್ಮ ಸುತ್ತಮುತ್ತ ಹುಡುಕಿ ಆಮೇಲೆ ಕಲ್ತ್ಕೊಳ್ಳಿ, ಮಾರ್ಗದರ್ಶನದಲ್ಲಿ ಮಾಡಿ. ಓಕೆ, ಸೇಫ್ ಆಟಗಳಂತಂದರೆ ಸಿಪ್ ಆಗಲಿ, ಮ್ಯೂಚುವಲ್ ಫಂಡ್ ಆಗಲಿ, ಸೇಫ್ ಗೇಮ್ಗಳಲ್ವ. ಯಾ ಸೊ ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನೊಂದು ಸರ್, ನಾನು ನೋಡಿದ್ದೀನಿ, ಥ್ರೂಔಟ್ ನಾನು ಒಬ್ಬ ನಮ್ಮ ಎಂಪ್ಲಾಯ್ ಆಗೇ ಇದ್ದರು. ಅವರು ತುಂಬ ಚೆನ್ನಾಗಿ ಸೇವಿಂಗ್ಸ್ ಮಾಡಿಕೊಂಡು, SIP ಮಾಡಿಕೊಂಡು, ಟ್ರೇಡಿಂಗ್ ಮಾಡಿಕೊಂಡು ಎಲ್ಲನೂ ಇದ್ದರು. ಸೊ ಫಿನಾನ್ಷಿಯಲಿ ಫಿಟ್ ಆ್ಯಂಡ್ ಫೈನ್ ಆಗಿದ್ರು. ಬಟ್ ಮದುವೆ ಅಂತ ಬಂದವಾಗ ಸೊ ಅವ್ರು ಏನೇನು ಸೇವಿಂಗ್ಸ್ ಮಾಡಿದ್ರು ಎಲ್ಲನೂ ದುಡ್ಡು ಖರ್ಚಾಗೋಯ್ತು. ಸೊ ಅವನು ಒಂದು ರಿಗ್ರೆಟ್ ಮಾಡಿಕೊಂಡು ನಮ್ಮ ಸ್ಟಾಫ್ ಒಬ್ಬ ಹೇಳ್ದ, ಸರ್ ನಾವು ಎಲ್ಲರಿಗೂ ಫಿನಾನ್ಷಿಯಲ್ ಅಡ್ವೈಸ್ ಕೊಡ್ತೀವಿ, ಬಟ್ ನಮ್ಮದೇ ಓನ್ ಫ್ಯಾಮಿಲಿಯಲ್ಲಿ ನಮಗೆ ತುಂಬ ಕಷ್ಟ ಆಗ್ತಾ ಇದೆಯಲ್ಲ ಸರ್ ಅಂತ ಹೇಳ್ದ. ಸೊ ಈ ಮದುವೆ ಅನ್ನೋ ವಿಚಾರ ಬಂದವಾಗ ಆಗಲಿ, ಈ ಕಾರ್ ತಗೊಳ್ಳೋ ವಿಚಾರ ಆಗಲಿ, ಈ ಮನೆ ಕಟ್ಟೋ ವಿಚಾರ ಆಗಲಿ, ತುಂಬ ಎಮೋಷ್ನಲ್ ಆಗ್ಬಿಡ್ತೀವಿ ನಾವು. ಸೊ ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಸರ್? ನಮ್ಮ ಲೈಫಲ್ಲಿ ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳೋದೇ ಇದರಿಂದ. ಅಂದರೆ ನಾವು ಕಷ್ಟಪಟ್ಟು ಹನಿ ಕೂಡಿಸಿರ್ತೀವಿ, 1 ಶಾಟ್ ಅದನ್ನು ಖರ್ಚು ಮಾಡಿಬಿಟ್ಟು ಜೊತೆಗೆ ಇನ್ನೊಂದು 10-20 ವರ್ಷ ಲಾಕ್ ಆಗೋ ಥರ, ಅಂದರೆ ತುಂಬ ಲಾಕ್ ಆಗೋ ಥರ ಸಾಲಗಳನ್ನ ಮಾಡಿ ಸಿಕ್ಕಾಕೊಂಡ್ಬಿಡ್ತೀವಿ. ಸೊ ಅದಕ್ಕೆ ನೀವೇನು ಇಷ್ಟಪಡ್ತೀರಾ ಸರ್? ಇದಕ್ಕೆ ನೀವೇ ಕರೆಕ್ಟಾಗಿ ಯು ಆರ್ ದ ರೈಟ್ ಪರ್ಸನ್. ಬಟ್ ನನ್ನ ಅನುಭವದಲ್ಲಿ ನಾನು ಹೇಳೋದಾದರೆ, ನಂದು ಕೆಲವೊಂದು ಐ ಮೇ ಡಿಫರ್ ವಿತ್ ಯು. ಕೆಲವೊಂದು ವಿಚಾರಗಳಲ್ಲಿ ನಾನು ಸ್ವಲ್ಪ, ಈಗ ಫಾರ್ ಎಕ್ಸಾಂಪಲ್ ನೀವು ಮನೆ ಬಗ್ಗೆನೂ ಹೇಳ್ತಿರಲ್ಲ, ಬಟ್ ನಂಗೆ ಮನೆ ಒಂದು 40-42 ವರ್ಷ ದಾಟಿದ ಮೇಲೆ ಐ ಥಿಂಕ್ ಯು ಹ್ಯಾವ್ ಟು ಹ್ಯಾವ್ ಯುವರ್ ಓನ್ ಹೋಮ್ ಅಂತ. ಅಲ್ಲಿ ತನಕ ಸ್ವಲ್ಪ ನೀವು ಅದನ್ನು ಇನ್ವೆಸ್ಟ್ ಮಾಡಿ, ಸೇವಿಂಗ್ಸ್ ಮಾಡಿ, ಆಮೇಲೆ 60 ವರ್ಷ ಆದಮೇಲೆಲ್ಲ ಮನೆ ತೊಗೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಯಾಕೆಂದರೆ ನಿಮ್ಮ ಯೌವನದಲ್ಲಿ ನೀವು ಒಂದು ಗೃಹಸ್ಥಾಶ್ರಮದಲ್ಲಿದ್ದಾಗ, ಮಕ್ಕಳು ಬೆಳೆಯೋ ಟೈಮಲ್ಲಿ ನಿಮ್ಮ ಸ್ವಂತ ಮನೆ ಇದ್ದರೆ ಅದು ಒಂದು ನಿಮಗೆ ಖುಷಿ ಕೊಡುತ್ತೆ. ಹೀಗಾಗಿ 40-45 ಈ ರೇಂಜಲ್ಲಿ ಮನೆ ತೊಗೊಳ್ಳೋದು ಬೆಸ್ಟ್ ಅಂತ ನನಗನ್ಸುತ್ತೆ. ಅಲ್ಲಿ ತನಕ ನೀವು ಎರಡನೇದು, ನೀವು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಖರ್ಚಿದೆಯಲ್ಲ ಅದು ಕಂಪ್ಲೀಟ್ಲಿ ವೇಸ್ಟು. ನಿಮ್ಮ ಮೀನ್ಸ್ ಏನಿದೆ ದಯವಿಟ್ಟು ಅದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ. ನಿಮ್ಮಲ್ಲಿ ಎಷ್ಟು ಸಾಧ್ಯ ಆಗುತ್ತೆ, ಅಂದರೆ ಜಗತ್ತಿಗೆ ತೋರ್ಸೋಕ್ಕೆ ಮದುವೆ ಆಗೋ ಅವಶ್ಯಕತೆ ಇಲ್ಲ. ಓಕೆ, ನಿಮ್ಮ ಬಂಧು ಬಳಗ, ನಿಮ್ಮ ಸ್ನೇಹಿತರು, ಅವ್ರನ್ನ ಕರೆದು ಮದುವೆ ಮಾಡ್ಕೊಳ್ಳಿ. ಎಷ್ಟು ಕಡಿಮೆ ಖರ್ಚಲ್ಲಾಗುತ್ತೆ ಅಷ್ಟು ಮಾಡ್ಕೊಳ್ಳಿ. ಯಾಕಂದರೆ ಅದರಲ್ಲಿ ಏನೂ ಉಳಿಯಲ್ಲ. ಓಕೆ, ಹೆಂಡತಿ ಬರ್ತಾಳೆ ಮನೆಗೆ, ಮುಗೀತಲ್ಲಿ ವಿಷಯ. ಫೈನಲ್ ಏನು ಹೇಳಿ, ನೀವು ಗೃಹಸ್ಥರಾಗ್ತೀರಾ ಅಥವಾ ನೀವು ಇನ್ನೊಬ್ಬರು ಮನೆಗೆ ಹೋಗ್ತೀರಾ, ನೀವು ಹುಡುಗಿ ಆಗಿದ್ದರೆ ಅಷ್ಟೇ. ಬಿಟ್ಟರೆ ಏನೂ ಅಲ್ಲಿ ಮತ್ತೇನೂ ಆಗಲ್ಲ ಅದು. ಬಟ್ ಮನೆ ಹಂಗಲ್ಲ, ಮನೆ ನಿಮ್ಮ ಜೊತೆಗೆ ಇರುತ್ತೆ.
ಇದು 2. ಮೂರನೇದು ಕಾರಿನ ವಿಚಾರ ಸಂಬಂಧಪಟ್ಟಂತೆ ನಾನು ಸ್ವಲ್ಪ ಎಮೋಷ್ನಲ್ ಆಗ್ತೀನಿ. ಎಮೋಷ್ನಲ್ ಇನ್ ದ ಸೆನ್ಸ್, ನಾನು ಈಗ ಕಾರು ಒಂದು 20 ಲಕ್ಷದ ಕಾರ್ ತೊಗೊಂಡ್ರೆ ನಾಳೆನೇ ಅದು ನೀವು ರೀಸೇಲ್ ಮಾಡೋಕ್ಕೆ ಹೋದರೆ ಅದು 18 ಲಕ್ಷನೋ 19 ಲಕ್ಷಕ್ಕೆ ಬರುತ್ತೆ ಒಂದೇ ದಿನದಲ್ಲಿ. ಬಟ್ ಅದು ನಂಗೆ ಖುಷಿ ಕೊಡುತ್ತೆ ಕಾರು. ಯಾಕೆಂದರೆ ನಾನು ಚಿಕ್ಕವನಿದ್ದಾಗ ಬಸ್ಸಲ್ಲಿ ಓಡಾಡ್ತಿದ್ವಲ್ಲ, ಒಂದು ಸಲ ನನಗೆ ಅನಿಸಿತ್ತು, ನೀವು ಮಿಡ್ ಕ್ಲಾಸ್, ಲೋವರ್ ಮಿಡ್ ಕ್ಲಾಸ್, ನಮ್ಮದು ಒಂಥರ ಮಿಡ್ ಕ್ಲಾಸ್. ಒಂದು ಸಲ ಇದರಲ್ಲಿ ಕೂತ್ಕೊಂಡಿದ್ವಿ, ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡಿದ್ವಿ. ರಾತ್ರಿ 8-9 ಗಂಟೆ ಆಗಿದೆ. ಬಸ್ ಸ್ಟಾಪಲ್ಲಿ, ಯಾವುದು ಬಸ್ ಸ್ಟ್ಯಾಂಡಲ್ಲಿ ಬಸ್ ಸ್ಟಾಪು, ಯಾಕಂದರೆ ಅಲ್ಲಿ ಏನೂ ಇಲ್ಲ, ರಸ್ತೆಯಲ್ಲಿ ಹಿಂಗೆ ಪಕ್ಕದಲ್ಲಿ ನಿಂತ್ಕೊಂಡಿದ್ವಿ. ಅದು 8 ಗಂಟೆ ಬರೋ ಬಸ್ 10 ಗಂಟೆ ತನಕ ಏನೋ ಬಂತದು. ನಾನು ಸ್ವಲ್ಪ ಬೇಜಾರಾಯ್ತು ನಂಗೆ. ನಾನು ಅವಾಗ ಒಂದು ಅಡೋಲೆಸೆಂಟಲ್ಲಿದ್ದೆ. ಅಡೋಲೆಸೆಂಟ್ ಅಂದ್ರೆ ಗೊತ್ತಲ್ಲ, ಸ್ವಲ್ಪ ಬೇಜಾರು ಬೇಗ ಆಗುತ್ತೆ, ಸಿಟ್ಟು ಬೇಗ ಬರುತ್ತೆ. ನಮ್ಮ ಅಪ್ಪಂಗೆ ಕೇಳಿದೆ ನಾನು, ಏನಪ್ಪ ಇದು, ಏನಿದು, ಎಷ್ಟು ಕಾಯಬೇಕು ಅಂತ ಹೇಳಿದೆ. ನಮ್ಮಪ್ಪ ಏನು ಮಾಡೋಕ್ಕಾಗುತ್ತೆ, ಕಾಯಬೇಕು ಅಂದರು. ಸೊ ನನ್ನ ಮನಸ್ಸಲ್ಲಿ ಅದು ಉಳ್ಕೊಂತು, ಈ ಥರ ಕಾಯ್ಕೊಂಡೇ ಇರಬೇಕಾ ಲೈಫ್ ಲಾಂಗು ಅಂಥೇಳಿ. ಅಂದರೆ ನನಗೆ ಯಾವಾಗ ಶಕ್ತಿ ಬಂತು ಅವಾಗ ನಾನು ಕಾರ್ ತೊಗೊಂಡು, ಈಗ ನಾನು 2ನೇ ಕಾರ್ ಓಡಿಸ್ತಾ ಇದ್ದೀನಿ. 2ನೇ ಕಾರ್ ಕೂಡ ನಾನು 2027ರಲ್ಲಿ ಮಾರಿ ಹೊಸ ಕಾರ್ ತೊಗೋಬೇಕಂತ ಕೂಡ ಪ್ಲ್ಯಾನ್ ಮಾಡಿದ್ದೀನಿ. ಯಾಕೆಂದರೆ ನನಗೆ ಅದು ಒಂದು ಖುಷಿ ಕೊಡುತ್ತಲ್ಲ ಅದರಲ್ಲಿ ಕೂತ್ಕೊಂಡಾಗ, ಅದನ್ನು ಅದು ಯು ಕಾಂಟ್ ಕಂಪೇರ್ ದ್ಯಾಟ್ ವಿತ್ ಎನಿಥಿಂಗ್. ಹಾಗಂತ ಸಾಲ ಮಾಡಿ ಕಷ್ಟಪಟ್ಟು ಇದ್ದದ್ದೆಲ್ಲ ಹಾಕಿ ತೊಗೋಬೇಡಿ. ಮಿನಿಮಮ್ 50% ಆದರೂ ನಿಮಗೆ ಸೇವಿಂಗ್ಸ್ ಇದ್ಕೊಂಡು, 20 ಲಕ್ಷ ಕಾರಿಂದ 10 ಲಕ್ಷ ಆದರೂ ಸೇವ್ ಮಾಡಿಕೊಂಡು, ಅದ್ರ EMIನ ಕಂಫರ್ಟಬಲಾಗಿ ಕಟ್ಟೋಕ್ಕಾಗುತ್ತೆ ಅಂದರೆ ತೊಗೋಬೇಕು, ಇಲ್ಲ ಚಿಕ್ಕ ಕಾರ್ ತೊಗೋಬೇಕು. ಸೊ ಅಗೇನ್ ಅದು ಮತ್ತೆ ನಿಮ್ಮ ತೋರ್ಸೋಕ್ಕಲ್ಲ, ಅದು ನಿಮ್ಮ ಖುಷಿಗೆ, ನಿಮ್ಮ ಸೇಫ್ಟಿಗೆ, ನಿಮ್ಮ ಕಂಫರ್ಟ್ಗೆ. ಸೊ ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ನಿಮ್ಮ ಒಂದು ಮಾತುಗಳು ತುಂಬ ನನಗಾಗಲಿ ನಮ್ಮ ಕರ್ನಾಟಕದ ವೀಕ್ಷಕರಿಗೆ ತುಂಬ ಒಂದು ಹುಮ್ಮಸ್ಸನ್ನು ಕೊಟ್ಟಿದೆ. ಸೊ ಒಂದು ಪಾಯಿಂಟಲ್ಲಿ ಪರ್ಫೆಕ್ಟಾಗಿ ಹೇಳಿದ್ದೀರಾ. ಸೊ ಮನೆ, ಕಾರು ಅವ್ರ ವೈಯಕ್ತಿಕ, ಅವ್ರ ಶಕ್ತಿಗೆ ಅನುಗುಣವಾಗಿ ಮ್ಯಾಚ್ ಮಾಡ್ಕೊಂಡು ತಗೊಳ್ಳಿ. ಆ್ಯಂಡ್ ಮದುವೆ ವಿಚಾರ ಸರ್ ಹೇಳಿದ್ದಾರೆ. ಸೊ ಅಗೇನ್ ಇಟ್ಸ್ ಆಲ್ ಯುವರ್ ಪರ್ಸ್ನಲ್. ಬಟ್ ನಾನು ಹೇಳೋದು ಸರ್, ಎನಿ ಪಾಯಿಂಟ್ ಆಫ್ ಯುವರ್ ಟೈಮ್ ನಿಮ್ಗೆಲ್ಲರೂ, ನನಗೆ ಅನ್ನಿಸ್ತಾ ಇರೋದು, ಎಲ್ಲಾದರೂ ನಿಮಗೆ ಫಿನಾನ್ಸು, ದುಡ್ಡು ಇರಲಿ ದುಡ್ಡು ಇರದೇ ಇರಲಿ, ಸಾಲ ಮಾಡಬೇಕು. ಸಾಲ ಮಾಡಿದಾದಮೇಲೆ ಒಂದು ಸತಿ ಫಿನಾನ್ಷಿಯಲ್ ಅಡ್ವೈಸರ್, ನಮ್ಮ ಥರ ಇರೋ ಫಿನಾನ್ಷಿಯಲ್ ಅಡ್ವೈಸರ್ಸ್ನ ಒಂದು ಸತಿ ಬಂದು ಭೇಟಿ ಮಾಡಿ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಫ್ರೀ ವರ್ಕ್ಶಾಪ್ ಸಹ ಇರುತ್ತೆ. ಬಂದು ನೀವು ಅಟೆಂಡ್ ಮಾಡಿದ್ರೆ ನಿಮ್ಗೆ ಎಷ್ಟೋ ಪ್ರಾಬ್ಲಮ್ಸ್ಗಳು, ಮುಂದೆ ಬರೋ ಪ್ರಾಬ್ಲಮ್ಸ್ಗಳನ್ನು ನೀವು ತಡೆಗಟ್ಬೋದು. ಬಿಕಾಸ್ ಮನಿ ಕ್ಯಾನ್ ಸಾಲ್ವ್ 90% ಆಫ್ ಯುವರ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋ ಶಕ್ತಿ ಇದೆ ದುಡ್ಡಿಗೆ. ಇವತ್ತು ದುಡ್ಡನ್ನು ಸೃಷ್ಟಿ ಮಾಡಿರೋದು ಮನುಷ್ಯರೇ, ಬಟ್ ಇವತ್ತು ಮನುಷ್ಯನ ವ್ಯಾಲ್ಯೂನ ಕಡಿಮೆ ಮಾಡಿ ದುಡ್ಡು ಮನುಷ್ಯನಿಗಿಂತ ಮೇಲೆ ಹೋಗಿ ನಿಂತಿದೆ. ಬಟ್ ಆದ್ದರಿಂದ ದುಡ್ಡಿಂದೆ ಓಡೋದಕ್ಕೆ ಮುಂಚೆ, ಸೊ ದುಡ್ಡೇ ನಿಮ್ಮಿಂದೆ ಬರೋ ಥರ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ನೀವು ಡಿಸ್ಕಸ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಒಂದು ವೇದಿಕೆ ಇದೆ, ಟಿ ಡಿ ಅನ್ನೋ ಒಂದು ವೇದಿಕೆ ಇದೆ. ಸೊ ಡೆಫಿನೆಟ್ಲಿ ಥ್ಯಾಂಕ್ ಯು ವೆರಿ ಮಚ್ ಸರ್, ನಮ್ಮ ಪ್ರೋಗ್ರಾಮ್ಗೆ ಜಾಯ್ನ್ ಆಗಿ ತುಂಬ ಇನ್ಪುಟ್ಸ್ ಕೊಟ್ಟಿದ್ದೀರಾ ಸರ್. ಥ್ಯಾಂಕ್ ಯು ವೆರಿ ಮಚ್. ಒಂದು ಕೊನೆಯದಾಗಿ ಏನಂದರೆ, ಒಂದು ಕಡೆ ಓದಿದ್ದೆ ನಾನು, ದುಡ್ಡು ನಿಮಗೆ ಎಲ್ಲವನ್ನೂ ಬೈ ಮಾಡೋಕ್ಕಾಗಲ್ಲ, ಹ್ಯಾಪಿನೆಸ್ ಆಗಲಿ ಆ ಥರದ್ದು ಎಲ್ಲ ಬೈ ಮಾಡೋಕ್ಕಾಗಲ್ಲ. ಆದರೆ ಬೇಜಾರಾದಾಗ ಕಾರಲ್ಲಿ ಕೂತ್ಕೊಂಡು ಅಳಿ, ಸೈಕಲ್ ಮೇಲೆ ಕೂತ್ಕೊಂಡು ಅಳಬೇಡಿ ಅಂತ, ಅಂದರೆ ದುಡ್ಡು ಮಾಡಿ ಅಂತ. ಕಾರಲ್ಲಿದ್ದರೂ ಅಳಲ್ಲ ಅಂತಲ್ಲ, ಬಟ್ ಅಟ್ಲೀಸ್ಟ್ ಕಾರ್ ಇದೆ ಅವ್ರಿಗೆ ಅಳಕ್ಕೆ, ಅಂದರೆ ಅಲ್ಲಿ ಕೂತ್ಕೊಂಡು ಅಳ್ಬೋದು. ಸೈಕಲ್ ಮೇಲೆ ಅಳಕ್ಕಾಗುತ್ತೆ ನಿಮಗೆ, ಅದು ಎಷ್ಟು ಅನ್ಕಂಫರ್ಟಬಲ್ ಯೋಚನೆ ಮಾಡಿ ಅನ್ನೋದನ್ನು ಹೇಳ್ತಾ ನಾನು ಮನೋಜ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.